ವಸ್ತು ಸೇವನೆ ಆರೋಗ್ಯಕ್ಕೆ ಹಾನಿಕರ. ರಮಣ್ಣ, ನಾನೇ ಸರ್. ಬಾ. ಇದಕ್ಕೂ ಮುಂಚೆ ಎಷ್ಟು ಜನನ ನೇಣಿಗಾಕಿದ್ಯಾ? 8 ಜನ ಸರ್. ಎಲ್ಲೆಲ್ಲಿ ಅಂತ? 3 ಜನ ಮೈಸೂರು, ಮಿಕ್ಕದವರು ಮಂಗಳೂರಲ್ಲಿ. ಕಡಲೆ ಬೀಜ ತಿಂತೀರಾ? ಆರೋಗ್ಯಕ್ಕೆ ಒಳ್ಳೇದು ಸರ್. ಅದಕ್ಕೆ ಹಗ್ಗ ತಂದಿದ್ಯಾ? ತಗೊಬಂದಿದ್ದೀನಿ, ಫಸ್ಟ್ ಕ್ಲಾಸ್ ದಾರ. ಇದು ಆಟೋ ರಾಜನ್ಗೋಸ್ಕರ ತಯಾರು ಮಾಡಿದ್ದು, ಅವನ್ಗೆ ಅವಕಾಶ ಆಗ್ಲಿಲ್ಲ. ಸರಿ, ಹಿಂದೆ ಹತ್ತು. ಈ ಜೀಪ್ ಹತ್ತಿ ಯಾರ ಪ್ರಾಣ ತೆಗಿಬೇಕೋ. ಸರ್, ನಾನು ಯಾರಿಗೆ ನೇಣು ಹಾಕಬೇಕು? ನಿಮ್ಮ ಅಪ್ಪನ್ನ. ಅವ್ರು ಹೋಗಿ 10 ವರ್ಷ ಆಯ್ತಲ್ಲ. ಕೇಳ್ಪಟ್ಟಿಲ್ವಾ ಮರಿಯಪ್ಪ ಅವ್ರ ಬಗ್ಗೆ? ಯಾವ ಮರಿಯಪ್ಪ? ಮೀನ್ ಮಾರ್ತಾರಲ್ಲ ಅವ್ರ? ಮೀನ್ ಮಾರೋ ಮರಿಯಪ್ಪ ಅಲ್ಲ. ನಿನ್ನೆ ಇಲ್ಲಿ ಕಳಿಸ್ದವ್ರು ಹೇಳಿಲ್ವಾ ಹೈದರ್ನ ನೇಣಿಗಾಕ್ಬೇಕು ಅಂತ? ಯಾರಾದ್ರೂ ನಮಗೇನೋ, ಎಲ್ರಿಗೂ ಈ ಹಗ್ಗಾನೆ. ಇವನ್ ಜೀವಂತವಾಗಿ ವಾಪಸ್ ಹೋಗ್ತಾನೆ ಅಂತ ಯಾರಿಗೆ ಗೊತ್ತು? ಅಲ್ಲಿವರೆಗೂ ಹೇಳ್ದೆ ಇರೋಣ. ಸರಿ, ಹೊರಡು. ಸರಿ ಸರ್. ಹೌದು, ಏನಾಯ್ತು? ಜೈಲ್ ಪೊಲೀಸರು ಇಬ್ರು ಕೂಡ ಸ್ಪಾಟಲ್ಲೇ ಹೋಗ್ಬಿಟ್ರು ಸರ್. ನೇಣಿಗಾಕೋನು? ನೇಣಿಗಾಕೋನು ಆಪರೇಷನ್ ಥಿಯೇಟ್ರಲ್ಲಿ ಇದ್ದಾನೆ ಸರ್. ಹಾಂ. ಮಿಸ್ಟರ್ ಜೋಸ್ ಥರ್ಮನ್, ಆ ನೇಣಾಕೋನು ಎಲ್ಲಿದ್ದಾನೆ? ಸರ್ಜರಿ ಮುಗಿತಾ? ಸಾರಿ ಸರ್, ರಾಮಯ್ಯ ಇಸ್ ಡೆಡ್. ಏನು? ಹೈದರ್ನ ನೇಣ್ಗಾಕಕ್ಕೆ ಅಂತ ಮಂಗಳೂರಿಂದ ಬಂದ ರಾಮಪ್ಪ ಅನ್ನೋ ಮನುಷ್ಯ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿದ್ದಾರೆ. ಆ ವಿಷಯನ ಫೋನಲ್ಲಿ ಮಾತಾಡಿ ತಿಳ್ಕೊಂಡಿದ್ದು. ಜೊತೆಗಿದ್ದ ಇಬ್ರು ಜೈಲ್ ಅಧಿಕಾರಿಗಳು ಸತ್ತು ಹೋದ್ರು. DIG ಯಾಕೆ ಹೇಳಿಲ್ಲ ಇದನ್ನ? ಅದು ಆಕ್ಸಿಡೆಂಟ್ ಅಂತ ಸಂದೇಹ ಇದೆ ಸರ್. ಹೈದರ್ ಕಡೆಯವರು. ಆ ಲಾರಿ ಡ್ರೈವರ್ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದಂತಾನೆ. ನಾನು ಹೈದರ್ ಕಡೆ ಅಂತ ಹೇಳಿದ್ನಾ? ಇಲ್ಲ. ಅವನೇ ಮಾಡಿದ ಅನ್ನೋದಕ್ಕೆ ಆಧಾರ ಇದೆಯಾ? ಇಲ್ಲ. ಆ ಲಾರಿ ಹೈದರ್ದೇ ಅನ್ಸುತ್ತೆ. ಅಲ್ಲ. ನಿಮ್ಮ ಸಂಶಯಗಳು ಏನಂತ ಹೇಳಿ. ಮತ್ತಿನ್ನೇನು ವಿಷಯ? ಬೇರೆ ಸ್ಟೇಟಿಂದ ಬಂದ ಒಬ್ಬ ಎಕ್ಸಿಕ್ಯೂಟರ್ನ ಬಿಹಾರ್ ಜೈಲಿಂದನೋ ಬಳ್ಳಾರಿ ಜೈಲಿಂದನೋ ನೇಣಾಕೋದಕ್ಕೆ ಬರ್ತೀನಿ ಅಂತಂದವರು ಇನ್ನೂ ಬಂದಿಲ್ವಲ್ಲ. ಬೇರೆ ಯಾವ ಸ್ಟೇಟಿಂದ ಬರಬೇಕು? ಆಗಿದ್ರೆ ಒಂದು ಕೆಲಸನ ಮಾಡಿ, ಎಲ್ಲ ಗೊತ್ತಿರೋ ಒಂದು ಅಕ್ಷಯ ಪಾತ್ರೆ ತಾನೆ ಆ ನಿಮ್ಮ ಗೆಳೆಯ ನರಸಿಂಹಮೂರ್ತಿ ಅವರು. ಅವ್ರನ್ನ ಹೇಗಾದ್ರೂ ಅರೇಂಜ್ ಮಾಡಿ ಕರ್ಕೊಂಡ್ಬರ್ತೀನಿ ಹೇಳು. MLA ಹತ್ರ ನಾ ಕೇಳಲಿಲ್ಲ. ನಮ್ಮ ಜೈಲಲ್ಲಿ ನೇಣು ಬಿಗಿಯೋರು ಬೇರೆ ಯಾರು ಇಲ್ವಾ? ಇಲ್ಲ ಸರ್, ಜೈಲಲ್ಲಿ ಸಿಕ್ಕಿದ್ದ ಅಡ್ರೆಸ್ ಇಂದ ಅವ್ರನ್ನ ಹುಡುಕ್ ನೋಡಿದ್ವಿ. ಪೆನ್ಷನ್ ತಗೊಳ್ಳೋದಕ್ಕೋಸ್ಕರ ಅವರೆಲ್ಲೋ ಬೇರೆ ಕಡೆ ಹೋಗಿದ್ದಾರೆ. ಎಲ್ಲೋಗಿದ್ದಾರೆ ಅಂತ ಊರ್ ಜನಕ್ಕೆ ಯಾರಿಗೂ ಗೊತ್ತಿಲ್ಲ. ಡೆತ್ ವಾರೆಂಟ್ ಆಗೋಯ್ತು.
ಅದಕ್ಕೆ ಅಂತ ನೇಣು ಬಿಗಿಯೋರು ಯಾರಾದರೂ ಬೇರೆ ಇದ್ರೆ ನೋಡಿ, ಅಂಥವ್ರು ಸಿಗೋವರೆಗೂ ಎಕ್ಸಿಕ್ಯೂಷನ್ನ ನಿಲ್ಲಿಸಿ. ಡೆತ್ ವಾರೆಂಟ್ ಎಕ್ಸ್ಟೆಂಡ್ ಆಗೋದ್ರಿಂದ ಆಕಾಶ ಏನು ಕೆಳಗೆ ಬೀಳಲ್ಲ ಬಿಡು. ಯು ಮೇ ಗೋ. ಮಿಸ್ಟರ್ ಮಾದೇಶ್. ಸರ್. ಮಿಸ್ಟರ್ ಮಾದೇಶ್, ನಮ್ಮ ಡಾಗ್ ಸ್ಕ್ವಾಡಲ್ಲಿ ಒಂದು ನಾಯಿ ಮರಿ ಹಾಕಿದ್ಯಂತೆ. ನನ್ನ ಹೆಂಡತಿಗೆ ಒಂದು ನಾಯಿ ಮರಿ ಬೇಕು. ಸರ್. ಹಾಂ, ಇಲ್ಲಿಂದನೇ ಕಾಮಾಕ್ಷಿಪುರ ಗ್ರಾಮ ಆರಂಭ ಆಗೋದು. ಜೋಶ್, ಇದೇ ಮೊದಲನೇ ಸಲ ಅಲ್ಲ ಕಾಮಾಕ್ಷಿಪುರಕ್ಕೆ ಬರ್ತಿರೋದು? ಹೌದು ಸರ್. ನರಸಿಂಹ ಅವರಿಗೂ ಮತ್ತೆ ನಿಮ್ಗಿರೋ ಸಂಬಂಧ ತುಂಬ ವರ್ಷಗಳ ಪರಿಚಯ. ನನಗೆ ನರಸಿಂಹ ಅವರು ಯಾವಾಗಲೂ ನನ್ನ ಸ್ವಂತ ಬ್ರದರ್ ಥರ. ನರಸಿಂಹ ಅವ್ರು ಮಾತ್ರ ಜೀವನದಲ್ಲಿ ನನ್ನ ಅರ್ಥ ಮಾಡ್ಕೊಂಡಿರೋದು. ನಮ್ಮ ನರಸಿಂಹ ಅವರ ತಾತನ ಕಾಲದಲ್ಲಿ ಕಾಮಾಕ್ಷಿಪುರ ಜಮೀನುಗಳ ರಾಜ್ಯವಾಗಿತ್ತು. ಅವರ ತಾತನ ಹೆಸರು ಕೂಡ ನರಸಿಂಹ ಮಹಾರಾಜನೇ ಆಗಿತ್ತು. 10-15 ವರ್ಷಗಳ ಹಿಂದೆ ಶ್ರೀಪಾದ ಕೃಷ್ಣಪ್ಪ ಅವರು ಈ ಕಾಮಾಕ್ಷಿಪುರನ ಆಳ್ತಾ ಇದ್ರು. ಅವರು ಈ ಊರಿನ ಜನಕ್ಕೆ ನೀತಿ, ನಿಜಾಯಿತಿ, ಧರ್ಮದ ಪ್ರತಿರೂಪವಾಗಿದ್ರು. ಆ ತಾತನ ಮರುಸೃಷ್ಟಿಯೇ ಈ ನರಸಿಂಹ ಅವರು. ರೂಪದಲ್ಲಿ ಮಾತ್ರ ಅಲ್ಲ, ಸ್ವಭಾವದಲ್ಲೂ ಕೂಡ. ಆ ತಾತ ಅವರ ಮರುಜನ್ಮವೇ ಈಗಿರೋ ನರಸಿಂಹ ಅವರು ಅಂತ ಈ ಕಾಮಾಕ್ಷಿಪುರದ ಜನ ನಂಬ್ಕೊಂಡಿದ್ದಾರೆ. ಮುತ್ತು ಅವರು ಅಕ್ಷಯ ಪಾತ್ರೆ ಅಂತ ಹಾಸ್ಯವಾಗಿ ಮಾತಾಡಿದ್ರಲ್ಲ, ನಿಜವಾಗ್ಲೂ ನರಸಿಂಹ ಅವರು ಅಕ್ಷಯ ಪಾತ್ರ ಅಂತ ಮನುಷ್ಯನೇ. ನರಸಿಂಹ ಅವರಿದ್ದಾರಾ? ಇದ್ದಾರೆ, ಪೂಜೆಯಲ್ಲಿದ್ದಾರೆ. ಸಾಹೇಬ್ರೆ, ಕಾರಣ ಇಲ್ಲದೆ ಅದನ್ನು ಹೊಡಿಬೇಡಿ. ಇದು ಸಮಯ ತಿಳಿಸೋದಕ್ಕಲ್ವಾ ಕಟ್ಟಿರೋದು? ಅಲ್ಲ ಸರ್, ಇದ್ರ ಉದ್ದೇಶ ಬೇರೆನೇ. ಈ ಊರಲ್ಲಿ ಯಾರು ಬೇಕಾದರೂ ಮಧ್ಯರಾತ್ರಿಯಲ್ಲೂ ಗಂಟೆ ಬಾರಿಸ್ಬೋದು. ಗಂಟೆ ಯಾರೇ ಬಾರಿಸಿದ್ರು ಅವ್ರ ಉದ್ದೇಶ ಏನೇ ಇದ್ದರೂ ಆ ಸಮಸ್ಯೆನ ಬಗೆಹರಿಸಿನೇ ಈ ಮನೇಲಿ ಊಟ ಮಾಡೋದು. ತಲಾಂತರದಿಂದ ಬಂದಿರೋ ಈ ಸಂಪ್ರದಾಯನ ಈಗಲೂ ನಡೀತಿದೆ. ಇವಾಗ್ಲಾ? ಅದು ಈ ಕಾಲದಲ್ಲಿ? ಹೌದು. ಕಾಲದ ಜೊತೆಗೆ ನಡವಳಿಕೆ ಬದಲಾದ್ರೂ ಕಾಮಾಕ್ಷಿಪುರದ ಜನಗಳಿಗೆ ಮನ್ನಾಡಿಯವರೇ ದೇವರು. ಇವಾಗ್ಲೂ ಈ ಗಂಟೆನ ಯಾರಾದ್ರೂ ಉಪಯೋಗಿಸ್ತಾರ? ತುಂಬ ಜನ. ಆ ಕತೆಗಳನ್ನ ಹೇಳೋದಕ್ಕೆ ಶುರು ಮಾಡಿದ್ರೆ ತುಂಬ ವರ್ಷಗಳೇ ಬೇಕು. ತುಂಬ ಹಿಂದಿನ ಒಂದು ಘಟನೆ ಅಂದರೆ ಈಗಿನ ಮನ್ನಾಡಿಯವ್ರಿಗೆ ಸಂಬಂಧಪಟ್ಟಿದ್ದು. ನರಸಿಂಹ ಅವ್ರಿಗೆ ಸಂಬಂಧಪಟ್ಟಿದ್ದ? ಹೌದು. ಈ ಊರಲ್ಲಿ ಚಿದಂಬರನ್ನವರು ಈಗಿರೋ ಮನ್ನಾಡಿಯವ್ರ ಹತ್ರ ಸ್ವಲ್ಪ ದುಡ್ಡು ಸಾಲ ತಗೊಂಡ್ರಂತೆ. ಕೊಡೋ ಸಮಯಕ್ಕೆ ವಾಪಸ್ ಕೊಡದೇ ಇರೋದ್ರ ಜೊತೆಗೆ ಮನ್ನಾಡಿಯವ್ರು ಹಾಕಿದ ಷರತ್ತುಗಳನ್ನ ಮೀರಿದ್ದಲ್ದೆ, ಹಾಗಿರೋವಾಗ ಒಂದು ದಿನ
ആരാനിയാ മണിയടിച്ചേ? അറിയില്ല ചേട്ടാ. ಚಿದಂಬರ, ಅಯ್ಯೋ ನೀವು ಬಂದ್ರಾ? ನೀವು ಯಾರಿಗಾದ್ರೂ ಹೇಳಿದ್ರೆ ನಾನೇ ಅಲ್ಲಿಗೆ ಬರ್ತೀನಲ್ಲ, ನೀವು ಯಾಕೆ ಬರಕ್ ಹೋದ್ರಿ? ನಿಮಗೆ ಕೂರ್ಸೋದಕ್ಕೂ ಏನೂ ಇಲ್ವೇ? ಬೇಡ. ಯಾರು ಈ ಪತ್ರನ ಬರ್ದಿದ್ದು? ಪತ್ರನ? ನನಗೇನು ಗೊತ್ತಿಲ್ವಲ್ಲ. ಮೈಥಿಲಿ ಯಾರು? ಮೈಥಿಲಿ ನನ್ನ ಮಗಳು. ಕರಿ ಅವಳನ್ನ. ಮೈಥಿಲಿ, ಈ ಪತ್ರ ಬರ್ದಿದ್ದು ನೀನೇನಾ? ತಗೋಬೋದು. ಓದು. ನರಸಿಂಹ ಮಣಿ ಆರ್ಡರ್ ಅವ್ರಿಗೆ ಹೇಳೋದು ಏನು ಅಂತಂದ್ರೆ, ಮುಂದಕ್ಕೆ ಓದು. ವ್ಯಾಪಾರ ಮಾಡಬೇಕು ಅಂತ ನಮ್ಮಪ್ಪ ನಿಮ್ಮ ಹತ್ರ ತಗೊಂಡಿರೋ ಅಂಥ ದುಡ್ಡನ್ನೆಲ್ಲ ಗೊತ್ತಿಲ್ಲದೆ ಎಲ್ಲ ಖರ್ಚು ಮಾಡಿ ಎಲ್ಲನೂ ನಷ್ಟ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ತುಂಬ ಕಷ್ಟ ಬಂದಿರೋದ್ರಿಂದ ಆ ದುಡ್ಡನ್ನು ವಾಪಸ್ ಕೊಡೋಕ್ಕಾಗಲ್ಲ. ತಗೊಂಡಿರೋ ಅಂಥ ದುಡ್ಡನ್ನು ವಾಪಸ್ ಕೊಡೋಕ್ಕಾಗದೇ ಇರೋ ನನ್ನ ತಂದೆ ಈ ವಿಚಾರನ ಅಮ್ಮನ ಹತ್ರನೂ ಹೇಳೋಕ್ಕಾಗದೆ ಮತ್ತೆ ಮತ್ತೆ ಸಮಯ ಕೇಳ್ತಾನೆ ಇದ್ದಾರೆ. ಹಾಗಾಗಿ ನನಗೆ ಭಯ ಆಯಿತು. ಅಮ್ಮ ಹೆದರ್ಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿದಾಗ ನಾನೇ ಇದನ್ನು ಮಾಡಿದ್ದು. ಇದರಲ್ಲಿ ಸ್ವಲ್ಪ ಸಮಯ ಕೊಡಿ ಅಂತ ನನ್ನ ಒಡವೆಗಳನ್ನ, ಅದ್ರ ಜೊತೆಗೆ ಮನೆ ಪತ್ರನ ಎಲ್ಲನೂ ಒಟ್ಟಿಗೆ ಈ ಪತ್ರದ ಜೊತೆ ಇಟ್ಟಿದ್ದೀನಿ. ಇದನ್ನೆಲ್ಲ ಕೊಟ್ಟರೂ ನೀವು ಕೊಟ್ಟಿರೋ ಹಣಕ್ಕೆ ಸಮ ಆಗಲ್ಲ ಅನ್ನೋದು ನನಗೆ ಗೊತ್ತು. ನನಗೆ ಇದನ್ನು ಬಿಟ್ಟು ಬೇರೆ ದಾರಿ ಗೊತ್ತಿಲ್ಲದೆ ಹೀಗೆ ಮಾಡಿದ್ದೀನಿ. ನೀವಿದನ್ನು ತಗೋಬೇಕು. ವಿನಯದಿಂದ, ಚಿದಂಬರ ಅವರ ಮಗಳು ಮೈಥಿಲಿ. ಈ ಥರ ಪತ್ರ ಬರಿ ಅಂತ ನಿನ್ನ ಮಗಳಿಗೆ ನೀನೇ ಹೇಳ್ಕೊಟ್ಟಿದ್ದ? ನಾನು ಕಾಮಾಕ್ಷಿ ಅಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಈ ಪತ್ರದ ಬಗ್ಗೆ ನನಗೇನು ಗೊತ್ತಿಲ್ಲ. ನಾನು ನಿಮಗೆ ಪತ್ರ ಬರೆದಿರೋದು ಅಪ್ಪನಿಗೆ ಗೊತ್ತಿಲ್ಲ. ಪತ್ರನ ಅಲ್ಲಿಟ್ಟು ನಾನು ಬರೋದಕ್ಕೂ ಮುಂಚೆ ನೀನು ಅಲ್ಲಿಂದ ಯಾಕೆ ಓಡ್ ಹೋದೆ? ನೀನು ನಿನ್ನ ಒಡವೆಗಳನ್ನು ಮಾರದೆ ಮತ್ತೆ ನಿನ್ನ ಮನೇನೂ ಮಾರದೆ. ಆದರೆ ನೀನು ಮಿಕ್ಕಿದ ಸಾಲನ ಯಾವಾಗ ತೀರಿಸ್ತೀಯ? ನಾವು ಕೂಲಿ ಕೆಲಸ ಮಾಡಾದ್ರೂ ಸಾಲ ತೀರಿಸ್ತೀವಿ. ನಾನು ಕೇಳ್ತಿರೋದು ಅವಳನ್ನ. ಹೇಳು, ಹೇಗೆ ತೀರಿಸ್ತೀಯ? ನೀವು ನನಗೇನೇ ಕೆಲಸ ಕೊಟ್ಟರು ನಾನು ಅದನ್ನು ಮಾಡ್ತೀನಿ. ನೀನು ನನ್ನ ಹೆಂಡತಿಯಾಗಿ ನನ್ನ ಮನೆಗೆ ಬರೋದಕ್ಕೆ ಇಷ್ಟಪಡ್ತೀಯ? ಯಜಮಾನ್ರೆ, ನೀವೇನು ಹೇಳ್ತಿದ್ದೀರಾ? ನಿಮ್ಮ ಜೊತೆ ಸಂಬಂಧ ಬೆಳೆಸೋಷ್ಟು ಯೋಗ್ಯತೆ ನಮಗಿಲ್ಲ. ನಮ್ಮ ಜಾತಿ. ನಾನು ನಿಮ್ಮನ್ನ ಕುಲ ಗೋತ್ರ ಏನು ಕೇಳಲಿಲ್ವಲ್ಲ. ನನ್ನ ಮದುವೆ ಮಾಡ್ಕೋತೀಯ ಅಂತ ಕೇಳಿದೆ. ಮೈಥಿಲಿಗೆ ಇದು ಇಷ್ಟ ಇದ್ರೆ ಮುಂದೆ ಬರುವಂಥ ಶುಭ ಮುಹೂರ್ತದಲ್ಲೇ ಕಾಮಾಕ್ಷಿ ಅಮ್ಮನ ದೇವಸ್ಥಾನದಲ್ಲಿ ಅವಳನ್ನ ನಾನು ಹೆಂಡತಿಯಾಗಿ ಸ್ವೀಕರಿಸ್ತೀನಿ. ಈ ಗಂಟೆ ಹಿಂದಿರೋ ಕತೆ ತುಂಬಾ ಚೆನ್ನಾಗಿದೆ. ಇನ್ನೂ ಈ ರೀತಿ ರಸವತ್ತಾದ ಕತೆಗಳಿದಾವೆ.
ನಮ್ಮ ಸೆಂಟ್ರಲ್ ಜೈಲಲ್ಲಿ ನೇಣಾಕೋ ಮನುಷ್ಯ ಎಲ್ಲಿ ಹೊರಟೋದ ಅಂತ ಕಂಡಿಡಿಯೋಕೆ ಆಗದೆ ಬಿಹಾರಲ್ಲೋ ಪಾಟ್ನಾದಲ್ಲೋ ಎಲ್ಲಾದರೂ ಒಬ್ಬರು ಸಿಗ್ತಾರಾ ಅಂತ ನಾನು ಯೋಚಿಸ್ತಿದ್ದೆ. ಮೊದಲಿಗವ್ರು ಬರೋದಕ್ಕೆ ತಯಾರಾಗೇ ಇದ್ದರು. ನೇಣಾಕ್ತಿರೋದು ಐದರ್ನ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರೇನು ಉತ್ತರನೂ ಕೊಡದೆ ಬರ್ದೆ ಸುಮ್ಮನಾಗಿದ್ರು. ಆದ್ದರಿಂದ ಮಂಗಳೂರು ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಲು ಹಿಡಿದು ರಾಮಚಂದ್ರನ ಕರೆಸ್ಕೊಂಡ್ವಿ. ಆದರೆ ಅವನು ಈಗ ಏನು ಮಾಡೋದು ನರಸಿಂಹ? ಒಂದು ದಾರಿ ಇದೆ. ಅದೇನಂದ್ರೆ ನಿಮ್ಮ ಜೈಲಿನಲ್ಲೇ ಯಾರಾದರೂ ಒಬ್ರನ್ನ ಕಂಡುಹಿಡಿಬೇಕು. ಏನವನ ಹೆಸರು? ಭೈರವ. ಅವನು ಎಲ್ಲೋಗಿದ್ರು ಸರಿ, ಅವನು ಕಂಡುಹಿಡಿಲೇಬೇಕು. ನಾನು ಸರ್ವೀಸಿಂದ ರಿಟೈರ್ಡ್ ಆಗೋದ್ರೊಳಗೆ ಹೈದರ್ಗೆ ಶಿಕ್ಷೆ ಆಗೋದು ನೋಡಬೇಕು. ಏನಾಯ್ತು? ನೇಣಾಕೋರ್ ಬಗ್ಗೆ ವಿಚಾರಿಸಿದ್ರಾ? ನಾವು ತುಂಬ ವಿಚಾರಿಸಿದ್ವಿ ಸರ್, ಆದರೆ ಅವನ ಬಗ್ಗೆ ಒಂಚೂರು ಮಾಹಿತಿ ಸಿಗ್ತಿಲ್ಲ. ಹೈದರ್ಗೆ ಸಲ್ಯೂಟ್ ಮಾಡೋರನ್ನ ವಿಚಾರಿಸಿದ್ರೆ ಭೈರವನ್ ಹಿಡಿಯೋಕ್ಕಾಗಲ್ಲ. ನೇಣು ಹಾಕೊಂಡು ಸತ್ತೋದ್ನಲ್ಲ ಸರ್, ಆ ವಿಷಯದ ಬಗ್ಗೆ ಎಲ್ಲರೂ ಸೇರಿ ಅವನು ಸಾಯಿಸಿದ್ರಾ? ಬೇರೆ ಯಾವ್ದಾರಿನೂ ಸಿಗ್ಲಿಲ್ಲ ಅಂದ್ರೆ ಜೈಲಲ್ಲೇ ಶಿಕ್ಷೆ ಅನುಭವಿಸ್ತಾ ಇರೋನ್ನ ಯಾರನ್ನಾದ್ರೂ ಒಬ್ಬರನ್ನ ನೇಣು ಹಾಕೋದಕ್ಕೆ ನೇಮಿಸ್ಬೇಕು. ಸರ್, ಅದ್ರ ವಿಷಯವಾಗಿ ಏನಾದ್ರೂ ವಿಚಾರಿಸಿದ್ರಾ? ಆದ್ರೆ ಅದಕ್ಕೆ ಯಾರು ತಯಾರಿಲ್ಲ ಸರ್. ಇಲ್ಲ ಅಂದರೆ ನೇಣ್ಗಂಬಕ್ಕೆ ಏರಿಸ್ಬೇಕು ಅಂತ ಅಂದ್ಬಿಟ್ಟು ನಾವು ಪೇಪರಲ್ಲಿ ಒಂದು ಮಾಹಿತಿ ಕೊಡೋಣ ಸರ್. ಇಲ್ಲಾಂದರೆ ಸರ್ ನೀವೇ ಏನಾದರೂ ಭೈರವ ಜೀವಂತವಾಗಿದ್ರೆ ಬರ್ತಾನೆ. ಅವನೆಲ್ಲೇ ಇದ್ರು ಕಂಡುಹಿಡಿಯುವಂಥ ಆಫೀಸರ್ಸ್ ನಮ್ಮ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಭೈರವ ಜೀವಂತವಾಗಿದ್ದಾನೆ ಸರ್. ಅವನು ಎಲ್ಲಿದ್ದಾನೆ ಅಂತ ಕಂಡಿಡಿದೆ. ವೆರಿ ಗುಡ್. ಅವನಿವಾಗ ಎಲ್ಲಿದ್ದಾನೆ? ಸರ್, ಅದು ಮಿಸ್ಟರ್ ರಾಮದಾಸ್, ನಮಗೆ ಸ್ವಲ್ಪ ಪರ್ಸನಲ್ ಮ್ಯಾಟರ್ ಡಿಸ್ಕಸ್ ಮಾಡೋದಿದೆ. ಸರ್, ನೀನು ಆ ನೇಣು ಹಾಕೋನ್ನ ಕರೆಯೋದಕ್ಕೆ ಹೋಗ್ಬೇಡ. ಆಫ್ಟರ್ ಆಲ್ ಸಬ್ ಇನ್ಸ್ಪೆಕ್ಟ್ರು ನೀನು. ಈ ಡಿಪಾರ್ಟ್ಮೆಂಟಲ್ಲಿ ಇನ್ನೂ ದೊಡ್ಡವರಿದ್ದಾರೆ. ಹೈದರ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳು. ಸಾರಿ ಸರ್. ಹೈದರ್ನ ನೇಣಿಗೆ ಹಾಕೋ ದಿನ ಮಂಗಳೂರಲ್ಲಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ನನ್ನ ತಲೆ ಬೋಳ್ಸೋದು ನನ್ನ ಸರ್ವಿಸಲ್ಲೇ ಇಲ್ಲ. ಸರ್ವಿಸ್ನ ನಾನು ಇಷ್ಟು ದಿನ ನನ್ನ ಸರ್ವಿಸಲ್ಲಿ ಕೆಂಪು ಚುಕ್ಕೆ ಇಲ್ವೇ ಇಲ್ಲ ಸರ್. ನನಗಿದೆಲ್ಲ ಇಷ್ಟ ಆಗಲ್ಲ ಸರ್. ಹಾಂ, ನಾಳೆ ಬೆಳಗ್ಗೆ ನೀವು ನೋಡೋದು ನೇಣು ಹಾಕೋನ್ ಮುಖನೇ ಆಗಿರುತ್ತೆ. ಅಂದರೆ ಭೈರವನ್ ಮುಖ. ಯಾಕೆ? ಏನಾಯ್ತು? ಹೇಯ್, ಏನೂ ಇಲ್ಲಮ್ಮ. ಸ್ವಾಮಿನಾಥನ್ ಅವರು ಮತ್ತಿನ್ನ ಇಬ್ರು ಕೆಳಗಡೆ ಕಾಯ್ತಾ ಇದ್ದಾರೆ. ದೇವಸ್ಥಾನದ ಬಗ್ಗೆ ಏನೋ ಮಾತಾಡ್ಬೇಕಂತೆ. ನಾನೀಗ ಯಾರನ್ನೂ ನೋಡಲ್ಲಮ್ಮ. ಮೈಗೆ ಹುಷಾರಿಲ್ಲ ಅಂತ ಹೇಳ್ಬಿಡು. ಇವತ್ತು ನೀವು ಮನೆಗೆ ಬಂದವ್ರನ್ನ ನೋಡಲ್ಲ ಅಂತ ಹೇಳ್ತಿದ್ದೀರಾ. ನಿಮ್ಮನ್ನು ಹುಡ್ಕೊಂಡು ಬರೋರನ್ನ ತಕ್ಷಣ ನೋಡಿ ಅವ್ರ ಬೇಡಿಕೆನ ಪೂರ್ತಿ ಮಾಡೋದು ನಿಮ್ಮ ಗುಣ ಅಂತ ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ಜನ ಹೇಳಿರೋದನ್ನು ಕೇಳಿದ್ದೀನಿ. ನೀನು ಅವನ ಹತ್ರ ಮಾತಾಡಿ ಏನು ಮಾಡಬೇಕು ಅಂತ ಕೇಳು. ಹೋಗು. ಹ್ಞೂ. ಎದ್ದು ಕೂತ್ಕೊಳ್ಳಿ. ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ನನಗೆ ವೀರನ್ ನೆನಪಾಯ್ತು. ಯಾರದು ಇಷ್ಟೊತ್ತಲ್ಲಿ? ನಾನೇ ಕಮಿಷನರ್. ಕ್ಷಮಿಸ್ಬೇಕು, ಸ್ವಲ್ಪ ಕೊಡ್ತಿದ್ದೀನಿ.
ತುಂಬ ಕಷ್ಟಪಟ್ಟು ಆ ಭೈರವ ಉಳ್ಕೊಂಡಿರೋ ಜಾಗನ ಕಂಡಿಡ್ದಾಯ್ತು. ಅವನನ್ನು ಹೆಂಗಾದರೂ ಕರ್ಕೊಂಬರ್ತೀನಿ ಅಂತ ಜೋಸ್ ಅನ್ನೋ ಇನ್ಸ್ಪೆಕ್ಟ್ರು ಹೇಳಿದ್ದಾರೆ. ಈಗ ನೋಡಿದ್ರೆ ಆಗಲ್ಲ ಅಂತಿದ್ದಾರೆ. ಏನು ಮಾಡೋದೋ ಗೊತ್ತಾಗ್ತಿಲ್ಲ. ಅವನನ್ನು ಅವರು ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಟ್ರಾ? ಗೊತ್ತಿರೋದೇ ತಾನೆ. ಅವನು ನಾನು ಕರ್ಕೊಂಡು ಬರ್ತೀನಿ. ನೀವು ಕರೆದ್ರೆ ಬರ್ತಾನ? ನೀವು ಪೊಲೀಸ್ನವ್ರು ಕರೆದ್ರೇನೆ ಅವನು ಬರಲಿಲ್ಲ. ಈಗ ಎಲ್ಲಿದ್ದಾನೆ ಅಂತ ಗೊತ್ತಾ? ತಿಪಟೂರು ಬಾರ್ಡ್ರಲ್ಲಿ. ಇಲ್ಲಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ. ಮಣಿಕಂಠ, ಹೇಳಿ. ಡ್ರೈವರ್ಗೆ ಹೇಳಿ ಗಾಡಿ ತೆಗೆದಕ್ಕೆ ಹೇಳು. ನಾನು ಬೇಡ. ನಿಮ್ ಜೊತೆ- ಹೊರಗಡೆ ಹೋಗ್ಬೇಕಾದ್ರೆ ಅವಶ್ಯಕತೆ ಇಲ್ಲದೆ ನೀನು ಮಾತಾಡಬೇಡ. ಹೋಗೋಣ ಬಾ. ಹಾಂ. ಡ್ರೈವರ್ ಸರ್. ಈ ಕಾರ್ನ ಫಾಲೋ ಮಾಡು. ಸರಿ ಸರ್. ನೇಣಿಗಾಕೋನು ಅಷ್ಟು ದೊಡ್ಡ VIP ಆಗೋದ? ನಾವು ಇಲ್ಲಿ ಬಂದು ನೋಡ್ಬೇಕಾಯ್ತು. ಹಂಗೆಲ್ಲ ಏನೂ ಇಲ್ಲ ಸರ್. 2-3 ದಿನದ ಹಿಂದೆ ಪೊಲೀಸ್ನವ್ರು ಬಂದು ಕೇಳಿದಾಗ ನಾನು ಎಲ್ಲ ಹೇಳಿದ್ದೀನಿ. ಭೈರವ, ತೀರ್ಪು ಕೊಡೋ ಅಧಿಕಾರನೇ ಜಡ್ಜಿಗಿರೋದು, ಕೊಲ್ಲೋ ಅಧಿಕಾರ ನಿನಗಿರೋದು. ಇಲ್ಲ, ಕೊಲ್ಲೋ ಕೆಲಸನ ನಿಲ್ಲಿಸ್ಬಿಟ್ಟಿದ್ದೀನಿ. ಮರಣದಂಡನೆ ಕೊಟ್ಟ ಜಡ್ಜಿಗಿಲ್ದಿರೋ ಕರುಣೆ ನಿನಗೆ ಯಾಕೆ? ಜಡ್ಜ್ ಹತ್ರ ಒಳ್ಳೆ ಪೆನ್ ಇರುತ್ತೆ, ಅವ್ರು ಕಣ್ಣು ಮುಚ್ಕೊಂಡು ಬರೆದು ಬಿಡ್ತಾರೆ. ಹಗ್ಗ ತಗೊಂಡು ಕುತ್ತಿಗೆಗೆ ಹಾಕಿ ಮೇಲೆ ಕೆಳಿಯೋದು ಯಾರ ಕೆಲಸ? ಏನಂತೆ ಭೈರವ? ಈ ಜಗತ್ತಲ್ಲಿ ನೇಣು ಹಾಕೋರ್ ಜೊತೆಗೆ ಪ್ರೀತಿಯಿಂದ ಬೆರೆಯೋರು ಯಾರೂ ಇಲ್ಲ. ಭಗವಂತ ಶಿವನೇ ಭೂಮಿಗಿಳಿದು ಬಂದು ಮಾಡುವಂಥ ಕೆಲಸನ ನೀನು ಮಾಡ್ತಾ ಇದೀಯ. ಅಂಥ ಕೆಲಸ ಒಬ್ಬನ ನೇಣ್ಗಂಬಕ್ಕೆ ಏರಿಸೋದಕ್ಕೆ ನಿಮಗೆ ಸಿಗೋವಂಥ 150 ರೂಪಾಯಿ ತುಂಬಾನೇ ಕಡಿಮೆ ಆಯಿತು. ಯೋಚಿಸ್ಬೇಡ, ನಡಿ ಹೋಗೋಣ. ದುಡ್ಡು ನನಗೆ ಬೇಡ ಸ್ವಾಮಿ, ನನಗೆ ನನ್ನ ಜೀವನೇ ಮುಖ್ಯ. ನನ್ನ ಕ್ಷಮಿಸ್ಬಿಡಿ. ಬಾ ಹೋಗೋಣ. ಯಜಮಾನ್ರೆ, ಇವ್ರು ಮಾಡೋ ಕೆಲಸ ನಾನು ಮಾಡ್ತೀನಿ. ನೀನು ಯಾರು? ನಾನು ಕಾಶಿ, ನಮ್ಮ ಭೈರವಣ್ಣನ ತಮ್ಮ. ಏಯ್, ನಿನ್ಯಾರೋ ಬರೋಕೆ ಹೇಳಿದ್ದು? ಹೋಗೋ ಆಚೆ. ಆ ದೇವ್ರೆ ಬಂದು ಅದೃಷ್ಟನ ಕೊಡ್ತಾ ಇದ್ರೆ ಬೇಡ ಅಂತಿದ್ದೀರಲ್ಲ. ಮಕ್ಕಳೆಲ್ಲ ಕೆಳಕ್ ಶುರು ಮಾಡಿದ್ದಾರೆ, ಬೇರೆ ಕೆಲ್ಸಕ್ಕೆ ಹೋಗಲ್ವಾ ಅಂತ. ಜನಗಳಿಗೆ ನೇಣಿಗೇರಿಸಿ ಕೊಲ್ಲೋ ಸುಖ ಬೇರೆ ಕೆಲಸದಲ್ಲಿ ಸಿಗುತ್ತಾ? ಏನೇನೋ ಮಾತಾಡಿ ಪೆನ್ಷನ್ ಸಿಗುತ್ತೆ ಅಂತೀಯ. ನಾನು ಬರ್ತೀನಿ ಯಜಮಾನ್ರೆ. ಇದಕ್ಕೂ ಮುಂಚೆ ಯಾರನ್ನಾರು ಕೊಂದಿದ್ಯಾ? ಹೌದು, ಒಬ್ಬನ್ನ ಕೊಲೆ ಮಾಡಿದ್ದೀನಿ. ಅಪರಾಧಿಗಳನ್ನ ನೇಣಿಗೇರಿಸೋದಕ್ಕೆ ನಮ್ಮ ಅಣ್ಣನ ಜೊತೆಗೆ ಅಸಿಸ್ಟೆಂಟಾಗಿ ಹೋಗಿದ್ದೀನಿ ನಾನು. ನೇಣು ಹಾಕಿರೋ ಹಗ್ಗನ ಕತ್ತಿಂದ ತೆಗಿಯೋದು, ಮುಖ ಮುಚ್ಚೋದು, ಹಿಂದೆ ಕೈ ಕಟ್ಟೋದು ಎಲ್ಲ ನಾನೇ. ಯಜಮಾನ್ರೆ, ನಿಮಗೆ ಸಂಶಯ ಇದ್ರೆ ನಮ್ಮ ಅಣ್ಣನ ಬೇಕಾದ್ರೆ ಕೇಳಿ. ನಮ್ಮ ಅಣ್ಣ ಮಾಡೋ ಎಲ್ಲ ಕೆಲಸಗಳನ್ನು ನಾನು ಮಾಡ್ತೀನಿ. ನಿಂಗೇನು ತಲೆಗಿಲೆ ಕೆಟ್ಟಿದ್ಯೇನೋ? ನೀನು ಸ್ವಲ್ಪ ಒಳಗೋಗು. ಗಂಡಸಿಗೆ ಧೈರ್ಯ ಇರಬೇಕು, ಉಸಿರು ಹೋದ್ರೂ ಧೈರ್ಯ ಹೋಗಬಾರ್ದು. ನಿಮ್ಮ ತಾತ ಅವರು ಮಹಾರಾಜರ ಕಾಲದಿಂದನೂ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ನಾನು ಮಾಡ್ತೀನಿ. ತುಂಬಾ ಜನರನ್ನ ಕೊಂದಂತ ಹೈದನ್ನ ನೇಣಿಗೆ ಹಾಕಿದ್ದು ಕಾಶಿನೇ ಅಂತ ನಾಳೆ ಚರಿತ್ರೆ ಮಾತಾಡುತ್ತೆ. ಕೇಳಿಸ್ಕೊಂಡ? ಪೂಜೆ ಮಾಡಿ ಹಗ್ಗ ಇಟ್ಕೊಂಡು ರೆಡಿಯಾಗಿರು, ನಾಳೆ ಜೋಶ್ ಬಂದು ಕರೀತಾರೆ. ಯಜಮಾನ್ರೆ, ನಂದೊಂದು ಕೋರಿಕೆ ಇದೆ. ನಂದೊಂದು ಪದ್ಧತಿ, 3 ದಿನ ಪೂಜೆ ಮಾಡಬೇಕು. ಮತ್ತೆ ನಮ್ಮ ಭಗವತಿ ತಾಯಿಗೆ ಒಂದು ಕೋಳಿನ ಬಲಿ ಕೊಡಬೇಕು. ಆಗ್ಬೋದು, ಅದನ್ನ ಮುಗಿಸ್ಕೊಂಡು ಸರಿ. ಹಾ, ಇದನ್ನ ಇಟ್ಕೋ. ಓಹ್, ಸರಿ, ನಾ ಹೊಡ್ತೀನಿ. ಸರಿ ಭದ್ರ, ನೇಣು ಹಾಕೋನು 3 ದಿವಸ ಆದ್ಮೇಲೆ ಬರ್ತೀನಿ ಅಂದಿದ್ದಾನೆ. ಅಲ್ಲಿವರೆಗೂ ನೀನು ಇಲ್ಲೇ ಇರಬೇಕಾಗತ್ತೆ. ಕಾಶಿ ಮರಣದಂಡನೆ ಕೊಡೋದಕ್ಕೆ ಸೆಂಟ್ರಲ್ ಜೈಲಿಗೆ ಬರೋವರೆಗೂ ಅವನು ಸುರಕ್ಷಿತವಾಗಿರಬೇಕು.
ಸರಿ. ತಗೋ. ಗೌಡ್ರಿಗೆ ನಾನು ನೆನಪಿದ್ದೀನಾ? ಶ್ರೀನಾಥ್, ನಿಮ್ಮ ಕೈಯಿಂದ ನಿಮ್ಮ ತಮ್ಮ ಓಡಿಸೋದಿದ್ದು ಗಾಡಿ ತಗೊಂಡಿದ್ದು ನಾನೇನೆ. ಇವಾಗ ನೆನಪಾಯ್ತಾ? ಹಾಂ. ಈ ಕಾರ್ ನನ್ನ ಕೈಗೆ ಬಂದಾಗಿಂದ ನಮ್ಮ ಮನೆಗೆ ತುಂಬ ಅದೃಷ್ಟ ಬಂದಿದೆ. ಏನೇ ಆಗಿದ್ರೂ ಅದೃಷ್ಟನೂ ಜೊತೆಗೆ ಬಂದ್ಬಿಡ್ತು. ಅಣ್ಣ ಒಂದ್ಸಲ ಓಡಿಸಿ ನೋಡ್ತೀರಾ? ಹ, ಬಂದು ಓಡಿಸಿ ಅಣ್ಣ. ನೀವೊಂದ್ಸಲ ಓಡಿಸಿ ನೋಡಿ ಅಣ್ಣ, ತಗೊಳ್ಳಿ. ನೀವು ಬನ್ನಿ, ಮತ್ತೆ ಬನ್ನಿ ಅತ್ಗೆ. ಬರ್ತೀರಾ? ಬೇಡ. ಹೇಗಿದೆ ಗಾಡಿ? ಚೆನ್ನಾಗಿದೆ. ನಂಬರ್ ಕೂಡಿದ್ರೆ 8 ಬರುತ್ತೆ. 9 ಆಗಿದ್ರೆ ಯಾವ ನಂಬರ್ ಆಗಿದ್ರು ಏನು ತೊಂದರೆ ಏನಿಲ್ವಲ್ಲ? ಅದು ಸರಿನೇ. ನನಗೆ ಅನ್ಸಿದ್ದು ಹೇಳಿದೆ. 9 ಆಗಿದ್ರೆ ಚೆನ್ನಾಗಿತ್ತು. ಹೇಗಿದೆ? ಚೆನ್ನಾಗಿದೆ. ದೇವಸ್ಥಾನಕ್ಕೆ ತಗೊಂಡೋಗಿ ಪೂಜೆ ಮಾಡ್ಸ್ಕೊಂಬ. ಹೊಸ ಕಾರ್ ತಗೊಂಡಿದ್ದೆ, ಪೂಜೆ ಮಾಡ್ಸಕ್ಕೆ ತಗೊಂಬಂದೆ. ಸರಿ ಆಯ್ತು. ಪೂಜಾರ್ರೆ, ಈಗ ತಾನೇ ಇಲ್ಲಿ ಹಾಡು ಹೇಳಿದ ಹುಡುಗಿ ಯಾರು? ನಮ್ಮ ಊರಿನ ಗೌಡ್ರ ಮಗಳು. ನೀವು ಗೌಡ್ರ ಮಗಳಲ್ವಾ? ಹೌದು. ಏನ್ ಹೆಸರು? ಮಾಯಾ. ಚಿಕ್ಕ ವಯಸ್ಸಲ್ಲಿ ನೋಡಿದ್ದು. ಓದೆಲ್ಲ ಮುಗೀತಾ? 4 ವರ್ಷದಿಂದ ಮ್ಯೂಸಿಕ್ ಅಕಾಡೆಮಿಯಲ್ಲಿ ಓದಿದೆ. ಈಗಲೇ ಕೋರ್ಸ್ ಮುಗ್ದಿದ್ದು. ಅನ್ಕೊಂಡೆ. ಹೌದು, ಹಾಡು ಚೆನ್ನಾಗಿ ಆಡ್ದೆ. ನಾನು ಯಾರು ಗೊತ್ತಾಯ್ತಾ? ಗೊತ್ತು. ನೀವು ಅಧ್ಯಕ್ಷರವ್ರ ತಮ್ಮ ಅಲ್ವಾ? ಮೈಥಿಲಿ ಅಕ್ಕ ಚೆನ್ನಾಗಿದ್ದಾರಲ್ವಾ? ಓರ್ ಗೊತ್ತಾ? ನನಗೆ ಗೊತ್ತು. ನಾವಿಬ್ರು ಒಂದೇ ಸ್ಕೂಲಲ್ಲಿ ಓದಿದ್ದು. ಅವ್ರ ಮದುವೆಗೆ ನನಗೆ ಲೆಟರ್ ಕಳಿಸಿದ್ರು. ಎಕ್ಸಾಮ್ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ನಾವು ಸ್ಕೂಲಲ್ಲಿ ಓದಬೇಕಾದ್ರೆ ಕುದುರೆ ಗಾಡಿಯಲ್ಲಿ ನಿಮ್ಮಣ್ಣ ಹೋಗ್ತಿರೋದನ್ನ ನಾವು ನೋಡ್ತಿದ್ವಿ. ಆ ಗಾಡೀಲಿ ಹೋಗೋದಕ್ಕೆ ಮೈಥಿಲಿ ಅಕ್ಕಂಗೆ ತುಂಬ ಇಷ್ಟ ಆಯಿತು. ನಿಮ್ಮಣ್ಣ ಅವ್ರಿಗೆ ಒಳ್ಳೆ ಮನಸ್ಸು. ಆ ಹುಡುಗಿ ಹೆಸರು ಏನಂದೆ? ಮಾಯಾ. ಮಾಯಾ. ಮೈಥಿಲಿ, ನಾನು ಸ್ವಲ್ಪ ಶಂಕರಪ್ಪನ ಮನೆವರೆಗೂ ಹೋಗಿ ಬರ್ತೀನಿ. ಯಾಕಣ್ಣ? ಸುಮ್ಮನೆ ಒಂದು ಸಂಬಂಧ ಮಾತಾಡೋಣ ಅಂತ. ಏನಾದರೂ ಹೇಳಬೇಕಾ? ಹೇಯ್, ಏನು ಇಲ್ಲ ಅಣ್ಣ. ಯಾರಿಗೆ? ಮೈಥಿಲಿ, ನಮ್ಮ ಮನೆತನಕ್ಕೆ ಆ ಹುಡುಗಿ ಸೆಟ್ ಆಗ್ತಾಳೆ ಅಂತ ಅಂತೀಯ? ಹಾ, ಸರಿ ಹೋಗುತ್ತೆ. ಹಾಡುವಾಗ ಮೈದನ್ ಮುಖದಲ್ಲಿದ್ದ ನಗು ನಾನು ನೋಡ್ದೆ. ಅಯ್ಯೋ ಅಣ್ಣ, ಕುತ್ಕೊಳ್ಳೋ ಅಲ್ಲಿ. ಕುತ್ಕೋ. ಅಣ್ಣ, ಏನಣ್ಣ ನೀವು? ನಮ್ಮ ಹತ್ರ ಆಸ್ತಿ ಇದ್ರೂ ಕೂಡ ನಮ್ಮಿಂದ ಯಾವುದೇ ತಪ್ಪು ಆಗ್ಬಾರ್ದು ಅಲ್ವಾ?
ಅವಳು ನಿನಗಿಷ್ಟನಾ? ಏನಣ್ಣ ಕೇಳ್ತಾ ಬಂದೆ ಬಂದೆ ಇಲ್ಲೇ ಹೇಳ್ಬಿಟ್ಟು ಹೋಗು. ಇನ್ನೊಂದು ವಿಷಯ, ಅವರಪ್ಪ ಸ್ವಲ್ಪ ನಮಗೆ ದುಡ್ಡು ಕೊಡಬೇಕು. ನಾಳೆ ನೋಡಿದಾಗ ಅದೂ ಚೆನ್ನಾಗಿದೆ. ಮದ್ವೆ ವಿಷಯ ಮಾತಾಡೋದಾ ಇಲ್ಲ ದುಡ್ಡು ವಸೂಲಿ ಮಾಡೋದಾ? ಈ ಅಣ್ಣನ್ನ ಯಾವಾಗ ನೋಡಿದ್ರೂ ಕೊಡೋದು ಇಸ್ಕೊಳ್ಳೋದು ಇದ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ಏ ಈಶ್ವರ, ನನಗೇನು ಕೇಳ್ತಾ ಇದ್ದೀನಪ್ಪ? ಸಿಂಹದ ವಂಶದವ್ರ ಜೊತೆ ಹೇಗೆ ಮಾತಾಡೋದು ಅಂತ ನಾನು ಸ್ವಲ್ಪ ಭಯ ಪಟ್ಬಿಟ್ಟಿದ್ದೆ. ನಿಮ್ಗೆ ಯಾವ ಕೋಪನೂ ಇಲ್ವಲ್ಲ? ಸ್ವಲ್ಪ ದಿನಗಳ ಹಿಂದೆ ಅವಳ ಜಾತಕ ತಗೊಂಡೋಗಿ ಜ್ಯೋತಿಷಿ ಹತ್ರ ತೋರಿಸ್ದೆ. ಅವಳಿಗೆ ತುಂಬಾ ಒಳ್ಳೆ ಯೋಗ ಇದೆ ಅಂತ ಜ್ಯೋತಿಷಿ ಹೇಳಿದ್ರು. ನಾನದ್ನ ನಂಬಲಿಲ್ಲ. ಹೀಗೆಲ್ಲ ನಿಮ್ಮಿಷ್ಟದ ಪ್ರಕಾರನೇ ಆಗ್ಲಿ. ಹಾಗಿದ್ರೆ ಆದಷ್ಟು ಬೇಗ ನಾನು ಒಂದು ಒಳ್ಳೆ ಮುಹೂರ್ತ ನೋಡ್ತೀನಿ. ಆಗ್ಲಿ. ನಾನು ಮತ್ತೆ ಅಣ್ಣ ಹೋಗಿ ಜ್ಯೋತಿಷ್ರನ್ನ ನೋಡ್ಕೊಂಡು ಬಂದ್ವಿ. ಈ ತಿಂಗಳೇ 6/14 ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ದಾರೆ. ಹಾಗಿದ್ರೆ 14ಕ್ಕೆ ಇಟ್ಕೊಳ್ಳೋಣ. ನಮಗೂ ಸ್ವಲ್ಪ ಟೈಮ್ ಸಿಗುತ್ತಲ್ಲ. ನಮ್ಮ ಮದುವೆ ಇದ್ದಕ್ಕಿದ್ದಾಗೆ ಆಗಿದ್ರಿಂದ ನಾವು ಅಂದ್ಕೊಂಡಾಗ ಏನೂ ಆಗಲಿಲ್ಲ. ಈಗ ಹಾಗೆ ಮಾಡೋದು ಬೇಡ, ಹಬ್ಬದ ಥರ ಮಾಡೋಣ. ಮದುವೆ 3 ದಿವಸ ನಡಿಬೇಕು. ಮನೆ ಮುಂದೆ ದೊಡ್ಡ ಚಪ್ರ ಹಾಕಬೇಕು, ಊರವ್ರನ್ನೆಲ್ಲ ಕರಿಬೇಕು. ಇದಕ್ಕೆ ಮುಂಚೆ ಈ ಥರ ಮದುವೆ ಆಗಿಲ್ಲ ಅಂತ ಊರವರೆಲ್ಲ ಮಾತಾಡಬೇಕು. ಕಾಮಾಕ್ಷಿ ಅಮ್ಮನ ಆಶೀರ್ವಾದ ಹೊಂದಿದ್ರೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಎಲ್ಲ ಕೆಲಸ ನಾನೇ ನೋಡ್ಕೊಳ್ಳೋದಕ್ಕೆ ಸಮಯ ಇರುತ್ತೋ ಇವಾಗ ಗೊತ್ತಿಲ್ಲ. ಅದಕ್ಕೆ ನೀನು ಸ್ವಲ್ಪ ನೋಡ್ಕೊ. ಈಗ ಅಮ್ಮನ ಜಾಗದಲ್ಲಿರೋದು ನೀನೇ. ಅರ್ಥ ಆಯ್ತು. ಹಳೆ ಆಚಾರಗಳನ್ನು ಯಾವುದೂ ಬದಲಾಯಿಸೋದು ಬೇಡ. ನಿನಗೇನಾದರೂ ಅನುಮಾನ ಇತ್ತು ಅಂದರೆ ಹನುಮಂತಪ್ಪನ ಹತ್ರ ಕೇಳ್ಕೊ. ಸರಿ. ಯಾರು? ಯಾರದು? ಏನ್ ಬೇಕು? ನನ್ನ ಹೆಸರು ಭದ್ರ ಅಂತ, ಪಕ್ಕದ ಊರ್ನವನು. ಒಂದು ಸಹಾಯ ಮಾಡಬೇಕಿತ್ತು. ಏನ್ ವಿಷಯ? ನಾನು ಈ ಊರಿನ ಒಂದು ಹುಡುಗಿನ ಪ್ರೀತಿಸ್ತಿದ್ದೀನಿ. ಆದರೆ ಈಗ ಅವರಪ್ಪ ಅವಳಿಗೋಸ್ಕರ ಒಂದು ಸಂಬಂಧ ನೋಡಿ ಅವಳಿಗೆ ಮದುವೆ ನಿಶ್ಚಯ ಮಾಡ್ತಿದ್ದಾರೆ. ಈ ಊರಿನ ಹುಡುಗಿನ? ಏನು ಅವಳ ಹೆಸರು? ಅವಳಪ್ಪ ಯಾರು? ಆ ಹುಡುಗಿ ಹೆಸರು ಮಾಯಾ. ಅವ್ರ ತಂದೆ ಹೆಸರು ವೆಂಕಟೇಶಾಚಾರ ಅಂತ. ಏನೇನು ಮಾತಾಡ್ಬೇಡಿ. ಮೈಥಿಲಿ, ನಾವು ಮಾಯಾ ಹತ್ರ ಮಾತಾಡದೆ ಸಂಬಂಧ ನಿಶ್ಚಯ ಮಾಡಿದ್ದೀವಿ. ಅದೇ, ನಾನೀಗ ಊರಲ್ಲಿಲ್ಲ. ನನಗೆ ಬೇರೆ ಊರಲ್ಲಿ ಕೆಲಸ ಆಗಿದೆ. ಮಾಯಾ ಸಿಕ್ಕಿ ಹೇಳಿದ್ಮೇಲೆ ವಿಷಯ ಗೊತ್ತಾಯ್ತು. ಅವರಪ್ಪ ಇದಕ್ಕೆ ಒಪ್ಕೋತಾ ಇಲ್ಲ. ಅದಕ್ಕೋಸ್ಕರ ನಿಮ್ಮ ಹತ್ರ ಮಾತಾಡೋಣ ಅಂತ ನಾ ಇಲ್ಲಿಗೆ ಬಂದೆ. ಮಾಯಾ ಇಲ್ಲ ಅಂದ್ರೆ ನಾನು ಜೀವಂತವಾಗಿರಲ್ಲ. ಅವಳು ಕೂಡ. ದಯವಿಟ್ಟು ನಮ್ಮನ್ನು ದೂರ ಮಾಡಬೇಡಿ. ನೀನು ಹೇಳ್ತಾ ಇರೋದು ಸತ್ಯನಾ? ನಾನು ನಿಮ್ಮ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ನಾನು ಸುಳ್ಳು ಹೇಳ್ತಿಲ್ಲ. ಒಂದ್ ವೇಳೆ ಅವಳು ಇಲ್ಲ ಅಂದ್ರೆ? ಏನು ಶಿಕ್ಷೆ ಬೇಕಾದರೂ ಸ್ವೀಕರಿಸ್ತೀನಿ. ನಾನೇ ಬಂದು ವಿಚಾರಿಸ್ತಾ ಇದ್ದೀನಿ ಅಂತ ಭಯ ಪಡಬೇಡ. ಮದುವೆ ನಿಶ್ಚಯ ಆಗಿದೆ ಅಂತ ಕೂಡ ನೀನು ಚಿಂತೆ ಮಾಡಬೇಡ. ನನಗೆ ಬೇಕಾಗಿರೋದು ಸತ್ಯ. ಇವನು ಹೇಳಿದ್ದು ನಿಜನಾ? ಯಾರೋ ಹೊರಗಡೆ ಪರದೇಶಿ ಮಾತು ಕೇಳಿ ನಾನು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ.
ನೀನು ಯಾರಿಗೂ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ನೀನು ನಿಜ ಹೇಳು. ಬದ್ರಿ ಹೇಳಿದ್ದು ನಿಜನೇ. ನಿನ್ನ ಒಪ್ಪಿಗೆ ಕೇಳ್ದೇನೆ ಈ ಸಂಬಂಧ ನಿಶ್ಚಯ ಮಾಡಿದ್ದು. ಹೌದು. ನಿನ್ನ ಸ್ವಲ್ಪ ಸಾಯಿಸ್ಬಿಡ್ತೀನಿ. ಸುಮ್ಮನೆ ಇರ್ತೀರಾ? ನಾನು ನಿಮ್ಮ ಹತ್ರ ತುಂಬ ಸಲ ಕೇಳಿದ್ದೆ ನಿಮ್ಮ ಮಗಳಿಗೆ ಮದುವೆ ಒಪ್ಗೆನಾ ಅಂತ. ನಿಮ್ಮ ಮಗಳ ಹತ್ರ ಕೇಳಿದ್ರಾ? ಒಬ್ಬ ಒಳ್ಳೆ ಕೆಲಸದಲ್ಲಿರುವಂಥ ಗಂಡು ಸಿಕ್ಕಿದ್ರೆ ಮದುವೆ ಮಾಡೋಣ ಅಂತ ನನ್ನ ಹತ್ರ ಮೊದಲು ಮಾತಾಡಿದ್ರಲ್ಲ. ನನಗೆ ಜ್ಞಾಪಕ ಬಂದಿದ್ನ ನಾನು ಹೇಳಿದೆ. ಹಾಗಂತ ಯಾರ್ಯಾರ ಜೊತೆನೋ ಕಳ್ಸಕ್ಕೆ ನಾನು ತಯಾರಿಲ್ಲ. ಇವನ್ ಜೊತೆ ಮದುವೆ ಮಾಡ್ಕೊಳ್ಳೋದಕ್ಕೆ ನಿನಗೆ ಒಪ್ಗೆನಾ? ಒಪ್ಪಿಗೆ ಇದೆ. ನನ್ನ ದೇಹದಲ್ಲಿ ಜೀವ ಇರೋವರೆಗೂ ಇದು ನಡೆಯಲ್ಲ. ನಡೆಯುತ್ತೆ. ಅವರಿಬ್ರು ಒಟ್ಟಿಗೆ ಬದುಕ್ತಾರೆ. ನೋಡಿ ಸಾವ್ಕಾರ್ರೆ, ನಿಮ್ಮ ಮೇಲೆ ಪ್ರೀತಿ ಮತ್ತೆ ಗೌರವ ನನಗಿದೆ. ಹಾಗಂತ ನಾನು ನಿಮ್ಮ ಕೆಲಸದವನಲ್ಲ. ನೀವೇನು ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋದು ಬೇಡ. ನನ್ನ ಮಗಳನ್ನ ಯಾರು ಕೊಡಬೇಕು ಅಂತ ತೀರ್ಮಾನ ಮಾಡೋದು ನಾನು. ಸಾಲ ವಾಪಸ್ ಬರಲ್ಲ ಅಂತ ಎಲ್ಲೋ ರೋಡಲ್ಲಿರೋ ಯಾವ ಅಡ್ರೆಸ್ಸು ಇಲ್ದೇವ್ರನ್ನ ಕರ್ಕೊಂಡು ಬಂದಿದ್ದೀರಾ. ಶಂಕರಪ್ಪ, ನಿಮ್ಮ ಹತ್ರ ಸಾಲ ವಸೂಲಿ ಮಾಡಕ್ ನಾನು ಹೀಗೆ ಮಾಡಿದ್ರೆ ಊರ್ನಲ್ಲಿರುವಂತ ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ನನ್ನ ಮನೆಯಲ್ಲಿ ಇರ್ತಾ ಇದ್ರು. ಅದು ಗೊತ್ತಾ ನಿನಗೆ? ನಾನು ಇಷ್ಟಪಟ್ಟವಳ ಕುತ್ತಿಗೆಗೆ ತಾಲಿ ಕಟ್ಟಿದ್ದು ಅವಳು ಇಷ್ಟಪಟ್ಟಿದ್ದಕ್ಕೆ, ಅವ್ರ ಮನೆಯವ್ರು ಇಷ್ಟಪಟ್ಟಿದ್ದಕ್ಕೇನೆ. ನಾನು ತಪ್ಪು ಮಾಡಿಬಿಟ್ಟೆ. ಈ ಮದುವೆ ವಿಚಾರದಲ್ಲಿ ಅವಸರ ಮಾಡಿಬಿಟ್ಟೆ. ತಪ್ಪನ್ನ ಸರಿ ಮಾಡ್ಕೋಬೇಕು. ಇವನಿಗೇನೇ ಕೊರತೆ ಇದ್ರು ಅದನ್ನ ನಾನು ಸರಿ ಮಾಡ್ತೀನಿ. ನೀವು ಒಪ್ಕೊಂಡ್ರು ಸರಿ, ಒಪ್ಕೊಳ್ದೇ ಇದ್ರು ಸರಿ, ಇವ್ರ ಮದುವೆ ನಡೆಯುತ್ತೆ. ಏನ್ ಮಾಡ್ತಿದ್ಯೋ? ನೀನು ಇಷ್ಟಪಟ್ಟಿದ್ದನ್ನ ನಿನಗೆ ಕೊಡಿಸ್ತೀನಿ ಅಂತ ನಿನಗೆ ಮಾತು ಕೊಟ್ಟಿದ್ದೆ. ಅದಕ್ಕೆ ದೇವರ ಅನುಗ್ರಹ ಕೂಡ ಇತ್ತು. ಆದರೆ ನೀನು ಇಷ್ಟಪಟ್ಟಂತ ಹುಡುಗಿ ವಿಷಯದಲ್ಲಿ ಮಾತ್ರ ನನ್ನಿಂದಾಗೆ ನಿನ್ನ ಮದುವೆ ನಿಂತೋಯ್ತು. ಏನಣ್ಣ, ತಪ್ಪು ಮಾಡಿದ್ದು ನಾನೇ ಅಲ್ಲ. ಅವಳ ಮನಸ್ಸನ್ನ ತಿಳ್ಕೊಳ್ದೆ ಅವಳನ್ನ ಪ್ರೀತಿಸಿದೆ. ಭದ್ರಾ ಬಂದಮೇಲೆ ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರು ಇದೇ ನಡೀತಿತ್ತು ಅಣ್ಣ. ಒಂದು ಹುಡುಗಿ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಗೌಡ್ರ ಮನೇಲಿ ಮದುವೆ ಹೇಗೆ ನಡೆಯುತ್ತೆ? ನಮಗಿರೋ ಗುಣ ಅದಲ್ವಲ್ಲಣ್ಣ. ವೀರಸಿಂಹ, ವೀರಸಿಂಹ ಕುಟುಂಬದವನು ನೀನು. ತುಂಬಾ ಸಂತೋಷ ಆಗ್ತಿದ್ಯೋ? ನಿಮ್ಮಪ್ಪ ಮದುವೆಗೆ ಒಪ್ಕೊಳ್ಳಿಲ್ಲ ಅಂತ ಅವರನ್ನ ದೂರ ಮಾಡಬೇಡ. ಅಪ್ಪನ ಕೋಪ ಇವತ್ತಲ್ಲ ನಾಳೆ ಬದಲಾಗತ್ತೆ. ನನ್ನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಏನಪ್ಪ? ಲಂಡನ್ನಿಂದ ಲೆಟ್ರು, MBA ಅಡ್ಮಿಷನ್ಗೆ ಸೀಟ್ ಸಿಕ್ಕಿದೆ ಅಂತ. ಹೋದ ಸಲ ಇಂಗ್ಲೆಂಡಲ್ಲಿ 3 ವರ್ಷ MBA ಮಾಡ್ತೀನಿ ಅಂದೆ. ಅದಕ್ಕೆ ನೀವು ಒಪ್ಪಲಿಲ್ಲ. ಈ ಕಾಲದಲ್ಲೂ ಇಂಗ್ಲೆಂಡಲ್ಲಿ MBAಗೆ ನಿನಗೆ ಅಡ್ಮಿಷನ್ ಸಿಕ್ಕಿದೆ ಅಂದರೆ ಅದು ತುಂಬ ದೊಡ್ಡ ವಿಷಯನೇ. ನಿನ್ನನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ನಿನ್ನ ಭವಿಷ್ಯದ ಬಗ್ಗೆ ಕನಸುಗಳನ್ನು ಕಟ್ಕೊಂಡಿದ್ರು ಅವತ್ತು ನಮ್ಮಪ್ಪ. ಅವತ್ತೇ ಅಪ್ಪ ಹೇಳಿದ್ರು ನಿನಗೆ ಫಾರಿನ್ಗೆ ಹೋಗಿ ಓದುವಂಥ ಯೋಗ ಇದೆ ಅಂತ. ಅದನ್ನು ನಾನು ಮರ್ತಿಲ್ಲ. ಒಂದೇ ಒಂದು ರಾತ್ರಿ ಕೂಡ ನಿನ್ನನ್ನು ಬಿಟ್ಟಿದ್ದು ನನಗೆ ನೆನಪೇ ಇಲ್ಲ.
ಅದಕ್ಕಾಗೆ ನಾನು ನಿನ್ನನ್ನು ಹೋಗ್ಬೇಡ ಅಂತಿದ್ದು. ನಿನಗೆ ಬರುವಂಥ ಅವಕಾಶಗಳನ್ನ ತಡೆಯೋದಕ್ಕೂ ನನಗೂ ಇಷ್ಟ ಇಲ್ಲ. ಈಗ ಜಾಗ ಬದಲಾದ್ರೆ ನಿನಗೂ ಒಳ್ಳೆಯದು. ಹೋಗ್ಬಾ. ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ. ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ. ಹೇಳಿ, ಏನು ವಿಷಯ ಅದು? ನಾನು ಬೇರೆ ಕೆಲಸ ನೋಡೋಣ ಅಂತ. ಈಗ ಮಾಡ್ತಿದ್ದಿದ್ ಕೆಲಸ ಇನ್ನು ಆ ಕೆಲ್ಸಕ್ಕೆ ಹೋಗೋದು ಸರಿಯಲ್ಲ. ಅದ್ಯಾಕೆ? ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಯಾರು? ಏನೋ ನಾಯಿ ಗುತ್ತವನೆ ನಮ್ಮನ್ನ ಯಾಮಾರಿಸಿ ಬಂದು ನೀನಿಲ್ಲಿ ಆರಾಮಾಗಿದ್ಯಾ? ನಿನ್ನ ಇವತ್ತು ಸಾಯಿಸ್ತೇ ಬಿಡಲ್ಲ ಕಣ. ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ? ಅವ್ರಿಗೇನು ಮಾಡಬೇಡಿ, ಬಿಟ್ಬಿಡಿ ಅವ್ರನ್ನ. ಬಿಡಿ ಅವ್ರನ್ನ. ಬಿಡಿ ಅವ್ರನ್ನ. ಯಜಮಾನ್ರೇ, 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 ಬಾಗ್ಲು ತೆಗೀರಿ. ಯಜಮಾನ್ರೇ, ಬಾಗ್ಲು ತೆಗೀರಿ. ಯಜಮಾನ್ರೇ ಅಲ್ಲಿ ಅಣ್ಣ ಬೇಕಿತ್ತಾ? ಅಯ್ಯೋ, ಯಾಕೆ, ಏನಾಯ್ತು? ಯಾರೋ ರೌಡಿಗಳು ಬಂದು ನನ್ನ ಗಂಡನ್ನ. ಬಾ. ಬಿಡಿ ಅವ್ರನ್ನ, ಬಿಡಿ ಅವ್ರನ್ನ, ಬಿಡಿ.
ಅವ್ರು ಕೊಟ್ಟಿರೋ ವಸ್ತುಗಳನ್ನ ಭದ್ರವಾಗಿ ತಲುಪಿಸ್ಬೇಕಾಗಿತ್ತು. ಅದಕ್ಕೆ ಅಂತ ಅವರು ನನಗೆ ಹಣ ಕೊಡ್ತಿದ್ರು. ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇತ್ತು. ಅದಕ್ಕೋಸ್ಕರ ಒಂದು ದೊಡ್ಡ ಕೆಲಸಕ್ಕೆ ನನ್ನನ್ನು ನೇಮಿಸಿದ್ರು. ಒಬ್ಬರನ್ನು ಕೊಲ್ಲೋದಕ್ಕೆ. ಯಾರನ್ನು ಕೊಲ್ಲೋದಕ್ಕೆ? DIG ಆರ್ಯನ್. ಆರ್ಯನ್ ಸರ್ ಬಂದು ಹೈದರ್ಗೆ ದೊಡ್ಡ ಶತ್ರು. ಅವರನ್ನು ಸಾಯಿಸಕ್ಕಾಗಲ್ಲ ಅಂತ ನಾನು ಅವನ ಹತ್ರ ಹೇಳಿದೆ. ಅದಕ್ಕೆ ನನ್ನ ಬದಲಾಗಿ ಬೇರೆಯವನ್ನ ಒಪ್ಸಿದ್ದಾರೆ. ಅವ್ರು 2 ಸರಿ ಪ್ರಯತ್ನ ಪಟ್ಟಿದ್ದು ವೇಸ್ಟ್ ಆಯ್ತು. ಆ ಟೈಮಲ್ಲೇ ಮಾಯ ಲೆಟರ್ ಸಿಕ್ಕಿತ್ತು. ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಇಲ್ಲಿಗೆ ಬಂದಿದ್ದು. ನಾನು ನಿಮ್ಮನ್ನ ತೋರಿಸ್ಕೊಟ್ಟೆ ಅಂತ ಅವ್ರಿಗೆ ಗೊತ್ತಾಗಿದೆ. ಅಂದ್ರೆ ನಿನ್ನನ್ನು ಸಾಯಿಸೋದಕ್ಕೆ ಅಂತಾನೆ ಅವರು ಇಲ್ಲಿಗೆ ಬಂದಿದ್ದಾರೆ. ಈಗ ನೀನೇನು ಮಾಡ್ತೀಯಾ? ಒಂದು ಕಡೆ ನೋಡಿದ್ರೆ ಹೈದರ್ ಅವರು, ಇನ್ನೊಂದು ಕಡೆ ನಿನ್ನನ್ನೇ ನಂಬಿಕೊಂಡಿರುವಂಥ ನಿನ್ನ ಹೆಂಡತಿ. ಇಷ್ಟಪಟ್ಟಿರೋ ಹುಡುಗಿ ಕುತ್ತಿಗೆಗೆ ತಾಲಿ ಕಟ್ಟಿದೆ. ಈಗ ಅವಳಿಗೆ ಊಟ ಹಾಕಬೇಕಲ್ಲ. ಏನು ಕೆಲಸ ಗೊತ್ತಿದೆ ನಿನಗೆ? BA ವರ್ಗೂ ಓದಿದ್ದೀನಿ, ಡ್ರೈವಿಂಗ್ ಬರುತ್ತೆ, ಮತ್ತೆ ಅವಾಗವಾಗ ಗಲಾಟೆನೂ ಮಾಡ್ತೀಯ, ಹೌದಲ್ವಾ? ಇವಾಗಿರೋ ಪರಿಸ್ಥಿತಿಲಿ ನೀನು ಹೊರಗೆಲ್ಲೂ ಕೆಲಸಕ್ಕೆ ಹೋಗಬೇಡ. ಇದೇ ಮನೆಯಲ್ಲೇ ಇರು. ಏನಂತೀಯ? ಏನದು? ಎಣ್ಣೆ. ಅಣ್ಣ ಮಾಡಿರೋದಿದೆಲ್ಲ? ನಂದಲ್ಲ, ಅತ್ತಿಗೆದು. ತುಳಸಿ ಮತ್ತೆ ಬೇರೆ ಸೊಪ್ಪು ಹಾಕಿ ಕಾಯಿಸಿರೋ ಎಣ್ಣೆ ಇದು. ಬೇಡ ಅಂತ ಹೇಳಬೇಡ. ಯಾವಾಗ ಪ್ರಯಾಣ? ಸೂಟ್ಕೇಸ್ ಎಲ್ಲ ಪ್ಯಾಕ್ ಮಾಡಿ ಇವಾಗ ಟೌನ್ಗೆ ಹೋಗಬೇಕು. ಇವತ್ತೇ ಪಾಸ್ಪೋರ್ಟ್ ಇಮಿಗ್ರೇಷನ್ ಪ್ರೊಸೆಸ್ ಎಲ್ಲ ನಡೆಯೋದು. ಇವತ್ತು ರಾತ್ರಿ ಫ್ರೆಂಡ್ ಮನೆಯಲ್ಲೇ ಮಲ್ಕೋತೀನಿ. ನಾಳೆ ಬೆಳಗ್ಗೆನೇ ಫ್ಲೈಟ್ ಇದೆ ಬಾಂಬೆಗೆ, ಅಲ್ಲಿಂದ ಲಂಡನ್ಗೆ. ನಿನ್ನ ಹತ್ರ ಮಾತಾಡೋಕ್ಕೆ ವಿಷಯ ಇಲ್ಲ. ನೀನು ನರಸಿಂಹ ಅವರ ತಮ್ಮ ಅಲ್ವಾ? ಒಂದು ವಿಷಯನೂ ನಿಂಗೆ ಗೊತ್ತಿಲ್ಲ. ಇಷ್ಟು ಕೆಟ್ಟ ಕ್ರಿಮಿನಲ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಡ್ಯಾಡಿ? ಅವನ ವಿರುದ್ಧ ಒಂದು ಚಿಕ್ಕ ಕಂಪ್ಲೇಂಟು ಕೂಡ ಯಾರೂ ಕೊಟ್ಟಿಲ್ಲ. ಕಾರಣ ಅವನನ್ನು ಬೆಳೆಸಿದ್ದು ನಮ್ಮ ಡಿಪಾರ್ಟ್ಮೆಂಟ್ ಅವರೇನೆ. ಅಂದರೆ ಅಂಕಲ್ ನೀವು ಅವ್ರ ಕಡೆನೇ ತಾನೇ? ಅದಕ್ಕೆ ತಾನೇ ನನ್ನನ್ನು ಕೊಲ್ಲಕ್ಕೆ 2 ಸಲ ಪ್ರಯತ್ನ ಪಟ್ಟಿದ್ದಾನೆ. ಒಂದ್ಸಲ 24 ಗಂಟೆಗಳ ಕಾಲ ಅವನು ನನ್ನ ಕಸ್ಟಡಿಗೆ ಸಿಕ್ತ. ಅವನ್ನ ಹೊಡೆದು ಅವನ ಹತ್ರ ಇರೋ ವಿಷಯನೆಲ್ಲ ಬಾಯಿ ಬಿಡ್ಸೋಕೆ ಮುಂಚೆ ಮೇಲಿಂದ ಆರ್ಡರ್ ಬಂತು ಅವನ್ನ ಬಿಡೋದಕ್ಕೆ. ಅವತ್ತು ಅವನ್ಗೆದ್ದ. ಹಲೋ, ಹೌದು, ರೆಡಿನಾ? ಹಾಂ, ಇಮಿಗ್ರೇಷನ್ ಆಫೀಸಿಂದ ನಿನ್ನ ಪಾಸ್ಪೋರ್ಟ್ ರೆಡಿ ಆಯ್ತಂತೆ. ಬರ್ತಾ ನಿನ್ನ ಟಿಕೆಟು ತಗೊಂಡು ಬಾ. ಸರಿ ಅಂಕಲ್. ಪ್ರತಾಪು, ನೀನು ಜೊತೆಗೆ ಹೋಗು. ಹಾಂ, ನಾಳೆ ನೀವು ಫ್ಲೈಟ್ಗೆ ಹತ್ಬೇಕಾರೆ ನರಸಿಂಹನೂ ಬರ್ತಾರಲ್ವಾ? ಬೆಳಿಗ್ಗೆ ಏರ್ಪೋರ್ಟಲ್ಲೇ ಅಣ್ಣ ಬಂದು ನೋಡ್ತೀನಿ ಅಂತ ಹೇಳಿದ್ದಾರೆ. ನಾವು ಆರ್ಯನ್ ಸರ್ ಮನೆಗೆ ಹೋಗೋಣ. ಅದು ಬೇಡ, ಏರ್ಪೋರ್ಟಿಗೆ ಹೋಗು. ಗಂಟೆ 5 ಆಯಿತು. ಫ್ಲೈಟ್ ಇರೋದು ಎಷ್ಟು ಗಂಟೆಗೆ? 7 ಗಂಟೆ. ಏನಾಯ್ತು? ವೀರಸಿಂಹ ಅವ್ರದ್ದು ಕಾರು.
ಅಣ್ಣ ನನಗೆ ಆಶೀರ್ವಾದ ಮಾಡೋಣ. ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಿರೋವಾಗ ಮುಖಾನ ನಗ್ನಗ್ತಾ ಇಟ್ಕೊಂಡು ಕಳ್ಸ್ಕೊಡು ನನಗೆ. ಹೋಗೋಣ ಸಾಹೇಬ್ರೆ. ಬಾ. ಓ ದೇವ್ರೆ, ಏನೋ ಆಗದೆ ಇರಲಿ. ಯೋ ಹಿಂದೆ ಹತ್ತೋ. ಪರವಾಗಿಲ್ಲ ಸಾಹೇಬ್ರೆ, ನಾನು ಹಿಂದೆನೇ ಕೂತ್ಕೋತೀನಿ. ಸರ್ ನಾನು ಕೂಡ ಬರ್ಬೋದಾ? ಎಲ್ಲಿಗೆ? ಅವನ ಬಗ್ಗೆ ನಾನು ನೋಡ್ಕೋತೀನಿ, ನೀನು ವಾಪಸ್ ಹೋಗು. ಆ ಜೀಪ್ನ ಫಾಲೋ ಮಾಡು. ಕಾಶಿ, ಗಾಡಿಯಿಂದ ಇಳಿಬೇಡ. ಕಾಕಿ ಡ್ರೆಸ್ಸು ಕ್ಯಾಪ್ನ ಮಾತ್ರ ಡಿಪಾರ್ಟ್ಮೆಂಟಲ್ಲಿ ಕೊಡೋದು. ಧೈರ್ಯನೂ ಬಲನೂ ಹುಟ್ಟದಾನೇ ಬರಬೇಕು. ಹೈದರ್ ಕಡೆಯವರು ತುಪಾಕಿ ಜೊತೆ ನಿಮ್ಮನ್ನು ಹೆದರಿಸಿದಾಗ ಹೊರಗಡೆ ಅವನು ತಾನೇ ನಿಮ್ಮನ್ನು ಬಂದು ಕಾಪಾಡಿದ್ದು. ನಮಗೆ ಸರಿಯಾಗಿ ಧೈರ್ಯ ಸಾಹಸ ಇದೆ ಅಂತ ಸ್ವಯಂ ಸಂಕಲ್ಪ ಮಾಡಬೇಕು. ಹಾಗಿಲ್ಲದೆ ಇದ್ರೆ ಡಿಪಾರ್ಟ್ಮೆಂಟ್ಗೆ ಅಸಹ್ಯ. ಧೈರ್ಯ ಅನ್ನೋದು ಗೆಲ್ಲಬೇಕು ಅನ್ನೋದು ಖಂಡಿತ ಎರಡು ಬೇರೆ ಬೇರೆ ಸರ್. 3 ಹೊತ್ತು ಗಂಜಿ ತಿನ್ನೋ ಕಾಕಿ ಹಾಕೋ ನನ್ನಂತವ್ರ ಹತ್ರ ಒಂದು ಕೋಲ್ ಬಿಟ್ರೆ ಬೇರೆ ಏನ್ ಸರ್ ಇರುತ್ತೆ? ರಿವಾಲ್ವರ್ ಜೊತೆ ಹೋಗ್ಬೇಕಲ್ವಾ? ನಾನೊಬ್ಬ ಡೇಂಜರ್ ಆಫೀಸರ್ ಅಂತ ಹೇಳಿ 2 ತಿಂಗಳು ಹಿಂದೆ ನಿಮ್ SP ಅದನ್ನ ವಾಪಸ್ ತಗೊಂಡ್ರು. ಮತ್ ಇವ್ರೇನ್ ಮಾಡ್ತಾರೆ? ವಿಷಯ ಗೊತ್ತಿಲ್ಲದೆ ಇವ್ರನ್ನ ಬೈದ್ರೆ ಏನ್ ಪ್ರಯೋಜನ? ಬುಲೆಟ್ ಪ್ರೂಫ್ ಹಾಕೊಂಡಿರೋಂಥ ಅಂಡರ್ಗ್ರೌಂಡ್ ಡಾನ್ ಹತ್ರ ಅಷ್ಟೊಂದು ಆಯುಧಗಳಿರುವಾಗ ಜೀವಕ್ಕೆ ಹೆದರ್ಕೊಳ್ಳುವಂಥ ಪೊಲೀಸ್ನವ್ರು ಏನ್ ಮಾಡ್ತಾರೆ? ಈ ತರ ಮನಸ್ಸಾಕ್ಷಿ ಇರೋರ್ಗೆ ಸಲ್ಯೂಟ್ ಹೊಡಿಬೇಕು. ಆದ್ರೆ ತುಂಬಾ ಜನ ಪೊಲೀಸ್ನವರು ಹೈದರ್ಗೆ ಸಲ್ಯೂಟ್ ಹೊಡ್ಕೊಂಡು ಡೆತ್ ವಾರೆಂಟ್ ಇರೋನ್ನ ಮೆಡಿಕಲ್ ಕಾಲೇಜಲ್ಲಿ 5 ಸ್ಟಾರ್ ಹೋಟೆಲ್ ಮಲ್ಗಕ್ ಬಿಟ್ಟಿದ್ದೀರಾ. ಕೋರ್ಟಲ್ಲಿ ನೇಣು ಹಾಕ್ಬೇಕು ಅಂದಂತ ಅಪರಾಧಿನ 1 ದಿವಸನಾದ್ರೂ ಲಾಕಪ್ ಅಲ್ಲಿ ಇಡೋದಿಕ್ಕಾಯ್ತಾ? ನೇಣು ಹಾಕೋದಿಕ್ಕೂ ಮುಂಚೆ 1 ರಾತ್ರಿ ಆದ್ರೂ ಅವನನ್ನ ಸೆಲ್ಲಲ್ಲಿ ಇಡೋದಿಕ್ಕೆ ನಿಮ್ಮಿಂದ ಆಯ್ತಾ? ಆಗ್ಲಿಲ್ಲ ಅಲ್ವಾ? ಏನಯ್ಯ, ಇನ್ನ ಹೈದರ್ ಅವ್ರಿಗೆ ಕಾವಲ್ ನಿಲ್ಸಿರೋದು ಅಥವಾ ಇವ್ರಿಗೆ ಸಾರಾಯಿ ತರಕ್ಕೋ? ಹಾಸ್ಪಿಟಲ್ ಅಲ್ಲೇ ಎಣ್ಣೆ ಹೊಡಿತಾ ಇದ್ದೀರಾ ನನ್ನ ಮಕ್ಕಳ. ನಿಮ್ನ ಹೈದರ್ ಮಲಿಕ್ ಎಲ್ಲಿದ್ದಾನ? ICU ಇದ್ದಾರೆ. ಕೇಳಿ, ನಾನು ಹೇಳೋ ತನಕ ಯಾರನ್ನೂ ಬಿಡಬಾರ್ದು. ಜೋಶ್, ಬರ್ಬೇಕು ಇನ್ಸ್ಪೆಕ್ಟ್ರು. ಸಾಹೇಬ್ರು ಬರಕ್ ಟೈಮ್ ಆಯ್ತು ಅಂತ ನಾನು ಈಗ ತಾನೇ ಇವ್ರ ಹತ್ರ ಹೇಳ್ತಾ ಇದ್ದೆ. ನೇಣಾಕೋನ್ ಬಂದ ಅಂತ ಕೇಳ್ಪಟ್ಟೆ. ಕಂಟಮ್ ಸೆಲ್ಲಲ್ಲಿ ಇರ್ಬೇಕಾದವರು ಇಲ್ಲಿ ಮಲ್ಕೊಂಡಿರೋದನ್ನ ನೋಡ್ತಾ ಇದ್ರೆ DIGಗೆ ಶಾಕ್ ಅನಿಸ್ತಾ ಇದೆ. ಅತೃಪ್ತಿ ಹೋಗಿ ತೃಪ್ತಿ ಆಗ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ನೇಣ್ಗಂಬಕ್ಕೆ ತಲೆ ಕೊಟ್ರೆ ಸಾಕು. ನಾನು ನಿನ್ನ ಕಂಡಮ್ ಸೆಲ್ಗೆ ಬದಲಾಯಿಸ್ತೀನಿ. ಯಜಮಾನ್ರೆ ನೀವೇನು ತಲೆ ಕೆಡ್ಸ್ಕೋಬೇಡಿ. ಈಗಲೇ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡ್ತೀನಿ. ಏನು ಬೇಕಾಗಿಲ್ಲ, ಅವ್ರದ್ದು ಒಂದು ಆಸೆ ಅಲ್ವಾ? ನೇಣು ಹಾಕಿದ್ರೆ ಹಾಕ್ಲಿ, ಬನ್ನಿ.
ಇದೆಲ್ಲ ನಿಂದೆ ಪ್ಲಾನ್ ಅಲ್ವಾ? ಒಂದು ನಿಮಿಷ ನಿಲ್ಲು. ರಾಮದಾಸ್, ಸರ್. ಸೆಂಟ್ರಲ್ ಜೈಲ್ ನಿನ್ ಕಂಟ್ರೋಲ್ ತಾನೆ? ನಿನ್ ಕೈ ಕೆಳಗೆ ನಡೀಲಿ. ಹೊಸ ಅತಿಥಿಗೆ ಒಳ್ಳೆ ಮನಸ್ಸಿಂದ 2 ಕೈಯಿಂದ ಸ್ವಾಗತಿಸಿ. ಎಂಟ್ರಿ ಹೆಂಗ್ ಕೊಡ್ತೀರಪ್ಪ? ಹಂಗ್ ಕೊಡಿ ಇವನ್ಗೆ. ಸಾರಲ್ಲ, ನಿನಗೆ ಆರ್ಡರ್ ಕೊಡೋ ಆಫೀಸರ್ ಆಗಿ ನಾನು ಹೇಳ್ತಾ ಇರೋದು. 5 ಮುಖಕ್ಕೆ ಹೊಡಿ. ಹೊಡಿಬೇಕು, ಹೊಡಿ. ಸಾಹೇಬ್ರೆ, ನಾನು ಆಚೆ ಹೋಗಿ ಬರ್ತೀನಿ. ಆಹಾ, ನೀನು ಈ ಮನೆ ಬಿಟ್ಟು ಹೋಗ್ಬಾರ್ದು. ನಾವಿಲ್ಲಿ ಔಸ್ಕೊಂಡಿದ್ದೀವಿ, ಮಜಾ ಮಾಡಕ್ ಬಂದಿಲ್ಲ. ಅರ್ಥ ಮಾಡ್ಕೋ. ಅದು ಸ್ವಲ್ಪ ಬೆಣ್ಣೆ ಬೇಕಿತ್ತು ನನಗೆ, ಹಗ್ಗ ಸರಿ ಮಾಡೋದಕ್ಕೆ. ಕತ್ತಿಗೆ ಹಗ್ಗ ಹಾಕೋವಾಗ ನೇಣು ಬಿಗಿಬೇಕಾದ್ರೆ ಹಗ್ಗ ಕಟ್ಟಾಗಿ ರಕ್ತ ಬರಬಾರ್ದು. ಅದಕ್ಕೆ ತರಕಾರಿನ ನಾನು ಹೆಚ್ಚಿಕೊಡ್ತೀನಿ. ನಾನಿರೋವಾಗ ನನ್ನಿಂದ ಯಾರಿಗೂ ತೊಂದರೆ ಆಗಲ್ಲ. ನೋಡು, ಆ ಹೈದರ್ನ ಗಲ್ಲಿಗೆರ್ಸೋವರೆಗೂ ನಿನಗೆ ಯಾವ ತೊಂದರೆನೂ ಬರೋದಿಲ್ಲ. ಹಾ, ಇನ್ನೊಂದು, ಹಗ್ಗದಲ್ಲಿ ಬೆಣ್ಣೆ ಹಾಕಿ ಎಲ್ಲ ಎಡವಟ್ ಮಾಡಬೇಡ. ತುಂಬ ಜನರ ದೇಹದಿಂದ ರಕ್ತ ಬರೆಸ್ತವನಿಗೆ ಇಷ್ಟು ಸ್ವಲ್ಪ ರಕ್ತ ಬಂದರೂ ಏನಾಗಲ್ಲ. ನೀನಾ? ನೀನ್ ಇಲ್ಲಿಗೆ ಬರೋದು ಯಾರಾದರೂ ನೋಡಿದ್ರಾ? ಇಲ್ಲ. ಹೈದರ್ನ ನೇಣು ಹಾಕೋವರೆಗೂ ನಾವೆಲ್ಲ ಅಲರ್ಟ್ ಆಗಿರ್ಬೇಕು. ಅದರಲ್ಲೂ ಕಾಶಿ. ಬಾ. ಅಯ್ಯೋ ನನ್ನ ದೇವ್ರೆ, ಕಾಶಿಗೆ ಈಗ ತುಂಬಾ ಡಿಮ್ಯಾಂಡ್ ಇದೆ. ಎಷ್ಟು ಜನ ಕಾವಲ್ಗಾರರು. ನಿನಗೆ ಹೊರಗಡೆ ಬರಬೇಡ ಅಂತ ಹೇಳಿದ್ದೆ ತಾನೆ? ನಡಿಯೋ ಒಳಗೆ, ಹೋಗ ಒಳಗೆ. ನೀನು ಯಾರೋ? ನಾನು ಕಾಶಿ, ನೇಣು ಹಾಕಕ್ ಬಂದವನು. ನಮ್ಮ ಅಣ್ಣನ ಹೆಸರು ಭೈರವ. ನಾನು ಕೆಲ್ಸಕ್ಕೆ ಜಾಯ್ನ್ ಆಗಿರೋ ಆರ್ಡ್ರ್ ಇದು. ಯಾಕೋ ನಿಮ್ಮಣ್ಣ ತೀರೋದ್ನಾ? ಅವನಂತ ಪಾಪಿಗಳು ಇನ್ನೂ ಬದುಕಿರೋವಾಗ ನಮ್ಮಣ್ಣ ಸತ್ತೋಗಿದ್ದಾರಂತ ಯಾಕೆ ಕೇಳ್ತಿದ್ದೀರಾ? ನಿಮ್ಮಣ್ಣನೇ ಹೇಳ್ದೆ ಕೇಳ್ದೆ ಹೋಗ್ಬಿಟ್ನಲ್ಲೋ, ಮತ್ ನೀನ್ ಯಾಕೆ ಬಂದೆ? ಅಪರಾಧಿಗಳನ್ನ ನೇಣು ಬಿಗಿಯೋದು ಒಂದು ಕೆಲ್ಸನೇ ಅಲ್ವಾ? ಹೈದರ್ ಯಾರು ಅಂತ ನಿನಗೆ ಗೊತ್ತಾ? ಈ ಆಟ ಎಲ್ಲ ಟೀ ಅಂಗಡಿಲಿ ಇಟ್ಕೋ. ಎಣ್ಣೆ ಹೊಡಿಯೋದಕ್ಕೆ ನಾನು ಟೀ ಅಂಗಡಿಗೆ ಯಾಕೆ ಹೋಗ್ಬೇಕು ಹೇಳಿ? ಸೆಂಟ್ರಲ್ ಜೈಲ್ ಒಳಗಡೆ ಬಂದು ನೀನು ನನ್ನ ಈ ತರ ಕಿಂಡಲ್ ಮಾಡ್ತಾ ಇರೋದು ಯಾರು ಕೊಟ್ಟಿರೋ ಧೈರ್ಯ ಅಂತ ನನಗೆ ಗೊತ್ತು. ಹೊಡೆದ್ರೆ ಅಲ್ಲೆಲ್ಲ ಉದ್ರೋಗ್ಬೇಕು. ಹೈದರ್ ನನ್ನ ನೇಣಿಗಾಕಲ್ಲ ಅಂತ ಬರೆದು ಕೊಟ್ಬಿಟ್ಟು ಹೋಗು, ಮಿಕ್ಕಿದ್ ನಾನು ನೋಡ್ಕೋತೀನಿ. ಇದುವರೆಗೂ ನಮ್ಮ ಅಣ್ಣ 7-8 ಜನನ್ನ ನೇಣಿಗೆ ಹಾಕಿದ್ದಾರೆ. ಇಂಥ ಒಂದು ಸರಿಯಾದ ಸಮಯ ಸಿಕ್ಕಿರೋ ಸಂದರ್ಭದಲ್ಲಿ ನೇಣು ಬಿಗಿಯೋದಕ್ಕೆ ಯಾರಾದ್ರೂ ಅವಕಾಶ ಬಿಡ್ತಾರಾ? ಸುಮ್ನೆ ನನ್ಗೇನೇನೋ ಹೇಳಿ ಹೆದರ್ಸ್ಬೇಡಿ. ಬೀಗದ ಕೈ ಕೊಡಿ ಸಾಹೇಬ್ರೆ. ನೋಡು ನಿನ್ಗೆ. ನೋ ಸರ್. ಏನು ಸರ್, ನಿಮ್ಮ ಶೌರ್ಯನೆಲ್ಲ ಇವನ್ ಮುಂದೆ ತೋರಿಸ್ಬೇಡಿ. ಜೈಲ್ ಒಳಗಾಗ್ಲಿ ಹೊರಗಾಗ್ಲಿ ಇವನ್ನ ಕಾಪಾಡೋ ಜವಾಬ್ದಾರಿ ನನ್ನ ಮೇಲಿದೆ. ಇಲ್ಲೋಡಿ, ಅದಕ್ಕಿರೋ ಗೌರ್ಮೆಂಟ್ ಆರ್ಡರ್. ಬಾ.
ತುಂಬಾ ಜನನ್ ಕೊಂದಿರೋನು ಈ ಹೈದರ್ ಅಂತ ನನ್ನನ್ನೇ ನೇಣು ಹಾಕ್ತಿರೋ ನಿನ್ನ ಸಾಯೋದಕ್ಕೂ ಮುಂಚೆ ಒಂದ್ಸಲ ನೋಡ್ಬೇಕು ಅನ್ನಿಸ್ತು. ಜೈಲಲ್ಲಿ ಒಬ್ರನ್ನ ನೇಣು ಹಾಕಿದ್ರೆ ನಿನಗೇನು ಸಿಗುತ್ತೆ? ಪುಣ್ಯ ಸಿಗುತ್ತೆ, 150 ರೂಪಾಯಿನೂ ಸಿಗುತ್ತೆ. ಮಾಂಸದ ಅಂಗಡಿಲಿ ಮಾಂಸ ಕಟ್ ಮಾಡಿದ್ರೆ ಇದಕ್ಕಿಂತ ಜಾಸ್ತಿನೇ ಸಿಗುತ್ತಲ್ವಾ? ಪುಣ್ಯ ಸಿಕ್ಕಿದ್ರೆ ಸಾಕು. ನಿನ್ನ ಕರೆಸಿದ್ದು ಒಂದ್ಸಲ ನೋಡಕ್ಕೆ. ನೋಡಾಯ್ತು, ಹೋಗು. ಬಂದ್ ಕೆಲಸನ ಮುಗಿಸ್ ಹೋಗ್ತೀನಿ ಅಲ್ವಾ ಸಾಹೇಬ್ರೆ? ನೀನು ನನ್ನ ನೇಣು ಹಾಕಿದ್ರು ನಾನು ಸಾಯಲ್ಲ. ನಿನ್ನ ನೇಣು ಹಾಕೋದಿಕ್ಕೆ ಯಾರ ಪರ್ಮಿಷನು ಬೇಕಾಗಿಲ್ಲ, ನಿಂದು ಕೂಡ. ಆದರೆ ನನ್ನ ಸಾಯಿಸ್ಬೇಕು ಅಂದರೆ ನನ್ನ ಅನುಮತಿ ಬೇಕು. ಹೋಗು. ಇನ್ಸ್ಪೆಕ್ಟರ್, ನೇಣು ಹಾಕೋನ್ ಜೊತೆಯಾಗಿದ್ದೀರಾ. ನಮ್ಮಿಬ್ರದ್ದು ಒಂದು ಲೆಕ್ಕ ಬಾಕಿ ಇದೆ. ಆ ಲೆಕ್ಕನ ಮನಸ್ಸಿನಲ್ಲಿ ತುಂಬ ದಿನದಿಂದ ಹಾಕಿಟ್ಟಿದ್ದೀನಿ. ಏನಾಯ್ತು ಭದ್ರ? ನಾಳೆ ಸೂರ್ಯೋದಯಕ್ಕೂ ಮುಂಚೆ ಹೈದರ್ನ ಗಲ್ಲಿಗೆ ಹಾಕ್ತಾ ಇದ್ದಾರೆ. ನೇಣು ಹಾಕಿದ್ಮೇಲೆ ಶವನ ಜೈಲಿನ ಮುಂದ್ಗಡೆಯಿಂದ ತಗೊಂಬರಲ್ಲ ನೋಡಿ, ಅಲ್ಲಿಂದ ತಗೊಂಡೋಗ್ತಾರೆ. ಇಲ್ಲಿಗೆ ಬಂದು ಕುಟುಂಬದವ್ರಿಗೆ ತಗೊಂಡೋಗಕ್ಕೆ ಹೇಳಿ. ಅಲ್ಲಿ ಅಣ್ಣ, ಅವ್ರ ಕಾರ್ಯನ ನಾವು ವಿಧಿ ಪ್ರಕಾರನೇ ಮಾಡೋದು. ಬೇಡ, ಹೋಗೋ. And the above circumstances, I hold that the accused Haidar Marka is convicted for murdering Veerasimha and Pratap on 8/8/1989 in this above all. ಸಾಕು, ಇದನ್ನ ತುಂಬ ಸಲ ಕೇಳಿದ್ದೀನಿ. ಏನೋ ವೇಷ ನಿಂದು. ನೇಣಾಕೋನ್ಗೆ ಸರ್ಕಾರದ ಯೂನಿಫಾರ್ಮು ಕಪ್ಪು, ಇನ್ಸ್ಪೆಕ್ಟರ್ ಯೂನಿಫಾರ್ಮು ಕಾಕಿ. ಚೆನ್ನಾಗಿದೆ. ಕೊನೆ ಆಸೆ ಏನಾದರೂ ಇದೆಯಾ ನಿಮ್ಮದು? ಇದೆ. ನನ್ನನ್ನು ನೇಣು ಹಾಕಬಾರ್ದು. ಇದು ನಿಮ್ಮಿಂದ ಆಗತ್ತಾ? ಇನ್ನು 5 ನಿಮಿಷ ಇದೆ. ದೇವ್ರ ಹತ್ರ ಬೇಡ್ಕೊ. ಹಲೋ, ಸೆಂಟ್ರಲ್ ಜೈಲ್. ಇದು ಪೊಲೀಸ್ ಕಂಟ್ರೋಲ್ ರೂಮಿಂದ. ಡೆಲ್ಲಿಯಿಂದ ಅರ್ಜೆಂಟ್ ಮೆಸೇಜ್ ಇದೆ.
ಏನಾಯ್ತು? ಉತ್ತರ ಕರ್ನಾಟಕದ ರಾಯಚೂರಲ್ಲಿ ನಡೆದ ಎಕ್ಸ್ಪ್ಲೋಷನ್ನಲ್ಲಿ ಉಪರಾಷ್ಟ್ರಪತಿ ಆತ್ಮಲಿಂಗ ದಾರುಣವಾಗಿ ಸತ್ತಿದ್ದಾರೆ. ಒಂದು ದಿನ ಪೂರ್ತಿ ಅವ್ರ ದುಃಖನ ಎಲ್ಲ ಹಂಚ್ಕೋಬೇಕು. ಅಲ್ಲಿ ತನಕ ಹೈದರ್ ಎಕ್ಸಿಕ್ಯೂಷನ್ನ ನಿಲ್ಲಿಸೋದಕ್ಕೆ ಸರ್ಕಾರ ಆದೇಶ ನೀಡಿದೆ. ಹೈದರ್ ಕಟ್ಟಾಗಿಚ್ಚಿ. ಸತ್ತೋಗಿರೋರಿಗೆ ನನ್ನ ಕಡೆಯಿಂದ ಒಂದು ಶ್ರದ್ಧಾಂಜಲಿ. ಒಂದೇ ಒಂದು ದಿವಸ ಅಷ್ಟೇ. ಒಂದು ದಿವಸ ಅಲ್ಲ, ಈ ಜನ್ಮದಲ್ಲಿ ನಿಮ್ಗೆ ಹೈದರ್ನ ನೇಣು ಹಾಕಕ್ಕಾಗಲ್ಲ. ಅವನಿನ್ ತಪ್ಪಿಸ್ಕೋತಾನೆ. ಅವತ್ತು ನೀವು ಸತ್ಯ ಮಾಡಿದ್ರಲ್ಲ, ಅದು ಸುಳ್ಳಾಗೋಯ್ತು. ಯಾವ ಸತ್ಯ? ಏನಿಲ್ಲ. ಮತ್ತೆ ಈಗ ನೀವು ಹೇಳಿದ್ದು ಏನೂ ಇಲ್ಲ ಅಂತ ಹೇಳಿದ್ನಲ್ಲ. ನೇಣಿಂದ ತಪ್ಪಿಸ್ಕೊಳ್ಳೋಕ್ಕೆ 10 ಲಕ್ಷ ಖರ್ಚಾಯಿತು. ಖರ್ಚಾದ್ರೆ ಏನೋ, ನಾವು ಹೇಳ್ದಂಗೆ ಅವನು ಅವನ ಕೆಲಸನ ಮಾಡಿ ಮುಗಿಸಿದ್ದಾನೆ. ಆ ಮನುಷ್ಯ ಯಾರಣ್ಣ? ಜೋಗೀಂದರ್, ಕರ್ನಾಟಕದಲ್ಲಿ ನಡೆಯೋ ಆಪರೇಷನ್ಗೆ ನಾನು ರೆಡಿ ಮಾಡಿರೋ ಕೊಲೆಗಾರ. ಅಲ್ಲಿ ಮದ್ರಾಸಲ್ಲಿರೋ ನಮ್ಮ ಏಜೆಂಟ್ಗೆ ಕಾಲ್ ಮಾಡಿ ನನ್ನ ಕಡೆಯಿಂದ ಒಂದು ಸನ್ಮಾನ ಏರ್ಪಾಡು ಮಾಡು. ಸರಿ. ಒಂದು ವಾರ ಆದ್ಮೇಲೆ ಆಗೋ ವಿಷಯನ ನಾನು ನೋಡ್ಕೋತೀನಿ. ನೀವೆಲ್ಲ ಧೈರ್ಯವಾಗಿರಿ. ಒಂದಿನ ಬಿಟ್ಟು ನೇಣ್ಗೆ ಹಾಕ್ಬೋದಲ್ಲ? ನಿಂಗೆ ಯಾಕೆ ಇಷ್ಟೊಂದು ಅನುಮಾನ? ನನಗೇನು ಅನುಮಾನ ಇಲ್ಲ. ಒಬ್ಬ ನೇಣು ಬಿಗಿಯವನು ಈ ರೀತಿ ಪ್ರಶ್ನೆ ಕೇಳಬಾರ್ದು. ಆದರೂ ಸುಮ್ಮನೆ ಕೇಳಿದೆ. ಸುಮ್ಮನೆ ತಲೆ ತಿನ್ಬೇಡ, ವಿಷಯ ಹೇಳು. ಹೈದರ್ ಸಾಹೇಬ್ರಿಗೆ ಇಷ್ಟೊಂದು ವಿರೋಧ ಬರೋದಕ್ಕೆ ಕಾರಣ ಏನು? ಬೇರೆಯವ್ರ ಹತ್ರ ಮುಚ್ಚಿಡೋ ಹಾಗೆ ನನ್ನ ಹತ್ರ ಮುಚ್ಚಿಡಕ್ಕೆ ಹೋಗಬೇಡಿ. ಕಾಶಿ ಏನಾದರೂ ತಪ್ಪು ಮಾಡಿದರೆ ನೀವು ಕ್ಷಮಿಸ್ಬೇಕು. ನಾನು ಈ ಪೊಲೀಸ್ ಯೂನಿಫಾರ್ಮ್ ಹಾಕಕ್ಕೆ ಕಾರಣ ಆ ಹೈದರೇ. ನಾನು ಈ ಪೊಲೀಸ್ ಯೂನಿಫಾರ್ಮ್ ಹಾಕೋಕ್ಕೂ ಮುಂಚೆ ನಾನು ಬೇರೊಂದು ಯೂನಿಫಾರ್ಮ್ನ ಹಾಕ್ಕೊಂಡಿದ್ದೆ. ಚರ್ಚಲ್ಲಿ ಫಾದರ್ ಹಾಕೊಳ್ಳೋ ಡ್ರೆಸ್ಸನ್ನು ನಾನು ಹಾಕ್ಕೊಂಡಿದ್ದೆ. ಆಗ ನನ್ನ ಪೊಲೀಸಾಗಿ ಮಾಡಿದ್ದು ಆ ಹೈದರೇ. ಚಿಕ್ಕ ವಯಸ್ಸಿಂದ ನಾನು ಪೊಲೀಸ್ ಆಗಬೇಕು ಅಂತ ತುಂಬ ಆಸೆ. SI ಸೆಲೆಕ್ಷನ್ ಬೇರೆ ಆಗಿತ್ತು. ಆವಾಗಲೇ ನನಗೆ ಗೊತ್ತಾಗಿದ್ದು, ನಮ್ಮ ಮನೆಯವರೆಲ್ಲ ನನ್ನನ್ನು ಫಾದರ್ ಮಾಡಬೇಕು ಅಂತ ಹೇಳಿ ದೇವ್ರ ಹತ್ರ ಹರಕೆ ಹೊತ್ಕೊಂಡಿದ್ರಂತೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮನ ಆಸೆಗೆ ನಾನು ಒಪ್ಕೊಂಡ್ಬಿಟ್ಟೆ. ಡೈಲಿ ಬೈಬಲ್ ಓದೋ ನಡುವೆನೂ ಆಟ ಪಾಠ ಸಿನಿಮಾ ಅಂತ ನನಗೆ ತುಂಬ ಇಷ್ಟ. ಪ್ರತಿದಿನದ ಹಾಗೆ ಅವತ್ತು ಕೂಡ ಎಲ್ಲರ ಕಣ್ ತಪ್ಪಿಸಿ ನಾನು ಸೆಕೆಂಡ್ ಶೋಗೆ ಹೋದೆ. ಅವಸರದಲ್ಲಿ ಹೋಗ್ತಿದ್ದ ನಾನು ದಾರಿಯಲ್ಲಿ ಒಂದು ದೃಶ್ಯ ನೋಡಿದೆ. 3-4 ದಿನ ಯಾರ ಹತ್ರನೂ ನಾನು ಏನು ಹೇಳಲಿಲ್ಲ. ಪ್ರತಿದಿನ ಪತ್ರಿಕೆಯಲ್ಲಿ 2 ಕೊಲೆ ಆಗಿದೆ ಅಂತ ನ್ಯೂಸ್ ಬರೋದು. ನಾನು ನೋಡಿದ ಸತ್ಯನ ತುಂಬ ದಿನ ಮನಸ್ಸಲ್ಲಿಟ್ಕೊಳ್ಳೋಕ್ಕಾಗಲಿಲ್ಲ. ಮೊದಲು ಸೆಮಿನಾರಲ್ಲಿ ಪ್ರಿನ್ಸಿಪಲ್ ಹತ್ರ ಹೇಳಿದೆ. ಅದಾದಮೇಲೆ ಹತ್ರದಲ್ಲಿರೋ ಪೊಲೀಸವ್ರಿಗೆ ಹೇಳಿದೆ. ನನ್ನ ನೋಡೋಕ್ಕೆ ದೊಡ್ಡ ಅಧಿಕಾರಿಗಳು ಬರ್ತಾರೆ ಅಂತ ಅಂದ್ಕೊಂಡೆ. ಆದರೆ ಬಂದಿದ್ದು ಬೇರೆ ಒಬ್ಬ.
ಇದಕ್ಕೆ ಎಷ್ಟು ಬೆಲೆ? 5 ರೂಪಾಯಿ. ಇದನ್ನ ಅವತ್ತು ತಗೊಂಡಾಗ ಈಗ ಇದಕ್ಕೆ 5 ಲಕ್ಷ ಬೆಲೆ ಕಟ್ಟುತ್ತಾ ಇದ್ದೀನಿ. ಇಲ್ಲ ಅಂದ್ರೆ ಅದಕ್ಕಿಂತ ಜಾಸ್ತಿ. ನೀನು ನನ್ನ ವಿರುದ್ಧ ಸಾಕ್ಷಿ ಹೇಳಿಲ್ಲ ಅಂದ್ರೆ ಕೋರ್ಟು ನನಗೆ ಶಿಕ್ಷೆ ಕೊಡಲ್ಲ. ಆದರೆ ನನ್ನ ವಿರುದ್ಧ ಸಾಕ್ಷಿ ಹೇಳಿದ್ರೆ ನಾನು ನಿನಗೆ ಶಿಕ್ಷೆ ಕೊಡ್ತೇನೆ. ಈ ಕೈ ತುಂಬ ರಕ್ತ ನೋಡಿದೆ, ಆದರೆ ಒಬ್ಬ ಫಾದರ್ ರಕ್ತ ಇದು ನೋಡಬಾರ್ದು. ನನಗದು ಇಷ್ಟ ಆಗಲ್ಲ. ಹೋಗೋ ಹೋಗೋ. ಅವತ್ತು ಹೈದರ್ ಹೆದರಿಸಿದ್ ನೋಡಿ ಭಯದ್ಕಿಂತ ಹೆಚ್ಚಾಗಿ ನನಗೆ ಹಠ ಜಾಸ್ತಿ ಆಯಿತು. ಏನೇ ಆದರೂ ಸಾಕ್ಷಿ ಹೇಳಬೇಕು ಅಂತ ತೀರ್ಮಾನ ಮಾಡಿದೆ. ಪೊಲೀಸ್ ಅವ್ರ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲದೆ ಇರೋದ್ರಿಂದ ನರಸಿಂಹ ಅವರಿಗೆ ನಾನು ವಿಷಯ ತಿಳಿಸ್ದೆ. ಹೈದರ್ನ ಅರೆಸ್ಟ್ ಮಾಡ್ತಾರೆ ಅಂತ ನನಗೆ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ. ಅದು ಅಲ್ಲದೆ ಹೈದರೇ ನನ್ನ ಹತ್ರ ನನಗೆ ದುಡ್ಡು ಕೊಡೋದಕ್ಕೋಸ್ಕರ ಬಂದಿದ್ದ. ಹೋಮ್ ಮಿನಿಸ್ಟರಿಗೂ ಐಜಿಗೂ ಈ ವಿಷಯದ ಬಗ್ಗೆ ನಾನು ಏನೂ ಹೇಳಿಲ್ಲ. ಇದು ನಾನು ನಿಮಗೆ ಹೇಳೋದೇ ಒಳ್ಳೇದು ಅಂತ ಅನ್ನಿಸ್ತು. ಅದಕ್ಕೆ ಇಲ್ಲಿಗೆ ಬಂದೆ. ಅದಕ್ಕೆ ಒಂದ್ಸಲ ನಿಮ್ಮನ್ನು ಭೇಟಿಯಾಗಬೇಕು ಅಂತ ನಿಮಗೆ ನಾನು ಫೋನ್ ಮಾಡಿದೆ. ಹೈದರ್ ಆ ವೀರಸಿಂಹ ಅವರನ್ನು ಕೊಂದಿರೋದನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ನನಗೆ ಹೈದರ್ನ ಕಂಡುಹಿಡಿಯೋದಕ್ಕೆ ಯಾವ ಐಡೆಂಟಿಫಿಕೇಶನು ಬೇಡ. ಕೋರ್ಟಲ್ಲಿ ಐ ವಿಟ್ನೆಸ್ ಅಂತ ಸಾಕ್ಷಿ ಹೇಳೋಕ್ಕೆ ನಾನು ತಯಾರಿದ್ದೀನಿ. ಆದರೆ ಆ ಸತ್ಯನ ಹೇಳೋವರೆಗಾದರೂ ನಾನು ಜೀವಂತವಾಗಿರಬೇಕು. ಹೈದರ್ ಪರವಾಗಿ ಅರೆಸ್ಟ್ ವಾರೆಂಟ್ ಇತ್ತು, ಆದರೆ ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ. ಹೈದರ್ ತಪ್ಪಿಸ್ಕೊಂಡ. ಇದುವರೆಗೂ ಪೊಲೀಸವರು ಹೈದರ್ಗೆ ಬಲೆ ಬೀಸಿದ್ದಾರೆ. ಅವನ್ನ ಹಿಡಿದು ಪೊಲೀಸವ್ರಿಗೆ ಒಪ್ಪಿಸಿದ್ರೆ 2 ಲಕ್ಷದವರೆಗೂ ಬಹುಮಾನ ಕೊಡ್ತೀನಿ ಅಂತಲೂ ಘೋಷಣೆ ಮಾಡಿದ್ದಾರೆ. ಆದರೂ ಅವನು ಸಿಕ್ಕಾಕೊಂಡಿಲ್ಲ. ಕೊನೆಗೆ ನರಸಿಂಹ ಅವರೇ ಬೇಕಾಯಿತು ಹೈದರ್ನ ಹಿಡಿಯೋದಕ್ಕೆ. ಹೈದರ್ ಈಗ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಾ? ಗೊತ್ತು, ಆದ್ರೆ ಹೈದರ್ ಅಲ್ಲಿರ್ತಾನೆ ಅನ್ನೋ ಗ್ಯಾರಂಟಿ ಇಲ್ಲ. ಆಗಿದ್ರೆ ಅವ್ನು ತಪ್ಪಿಸ್ಕೊಂಡು ವಿದೇಶಕ್ಕೆ ಕೊಟ್ಟೋದ್ನ. ಹೇಯ್, ಪೊಲೀಸರಿಗೆ ಎದ್ರುಕೊಂಡು ದೇಶ ಬಿಡೋನಲ್ಲ ಅವನು. ಒಂದ್ ದಾರಿ ಇದೆ. MLA ಮತ್ತೆ ಹೈದರು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಸ್ವಲ್ಪ ದಿನಕ್ಕೂ ಮುಂಚೆ MLA ನಡೆಸ್ತಾ ಇದ್ದಿದ್ದ ಎಸ್ಟೇಟ್ನ ಹೈದರಿಗೆ ಬಿಟ್ಕೊಟ್ಟಿದ್ದಾನೆ. ನಿನಗೆ ಆ ಜಾಗ ಗೊತ್ತಿದ್ಯಾ? ಗೊತ್ತು. ನಾಸಿರ್, ಎಲ್ಲ ಜಾಗದಲ್ಲೂ ಒಂದು ಕಣ್ಣಿಡು. ಹೈದರಣ್ಣ ಒಬ್ಬರೇ ಇದ್ದಾರೆ, ನೋಡ್ಕೋ. ನಾವೆಲ್ಲರೂ ಬೆಳಗ್ಗೆ ಬರ್ತೀವಿ. ಸರಿ. ಹುಷಾರಾಗಿ ನೋಡ್ಕೋ. ನೋಡು, ನಾವಿಲ್ಲಿರೋ ಜಾಗ ಯಾರಿಗೋ ಗೊತ್ತಾಗ್ಬಿಟ್ಟಿದೆ. ಪೊಲೀಸರು ಇಲ್ಲಿಗೆ ಬರಕ್ ಮುಂಚೆ ನೀವು ಇಲ್ಲಿರೋ ಜಾಗ ಖಾಲಿ ಮಾಡಬೇಕು. ಮಿಕ್ಕಿರೋ ವಿಷಯ ಎಲ್ಲ ನಾವು ನೋಡ್ಕೋತೀವಿ.
ಸಂದೇಹನೇ ಇಲ್ಲ, ಇವನೇ ಹೈದರ್. ನೀವೆಲ್ಲ ಇಂಡಿಯಾ ಪೂರ್ತಿ ಬಲೆ ಬೀಸಿ ಕಾಯ್ತಿದ್ರಿ, ಇವನ್ ಸಿಕ್ಕಿರ್ಲಿಲ್ಲ. ಇಲ್ಲಿರೋ ಅಂಥ ಆಫೀಸರ್ಗಳು ಮತ್ತೆ ಅವ್ರ ಕೆಳಗೆ ಕೆಲಸ ಮಾಡುವಂಥ ಪೊಲೀಸ್ನವರು ಊರೆಲ್ಲ ಹುಡುಕ್ತಾ ಇದ್ರು. ಇವನನ್ನು ಯಾರಾದರೂ ಹುಡುಕೊಟ್ರೆ ಅವ್ರಿಗೆ 2 ಲಕ್ಷ ರೂಪಾಯಿ ಪ್ರೈಸ್ ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಆದರೂ ಈ ನಟೋರಿಯಸ್ ಕ್ರಿಮಿನಲ್ ಸಿಕ್ಕಿರ್ಲಿಲ್ಲ. ಎಲ್ಲಿಂದ ಸಿಗ್ತಾನೆ? ಹೈದರ್ ಹತ್ರ ಸಂಬಳ ತಗೊಂಡು ಅವನನ್ನೇ ಹುಡ್ಕೋದ್ರೆ ಎಲ್ಲಿಂದ ಸಿಗ್ತಾನೆ? ಅದಕ್ಕೆ ನೀವು ಕೊಟ್ಟಂಥ ಇನ್ಫಾರ್ಮೇಶನ್ಗಳಿಂದ, ನೀವು ಕೊಡ್ತಾ ಇದ್ದಂಥ ರಕ್ಷಣೆಯಿಂದಾಗಿ ಇವನು ಇಷ್ಟು ದಿವಸ ತಪ್ಪಿಸ್ಕೊಂಡಿದ್ದ. ಇವನಿಗೆ ಯಾರು ಪೊಲೀಸ್ ಕೆಲಸ ಎಲ್ಲ ಮಾಡೋದಕ್ಕೆ ಹೇಳಿದ್ದು? ನಿಮ್ಮಪ್ಪ ಕಣೋ. ಮನುಷ್ಯರು ಇರೋ ಜಾಗದಲ್ಲೇ ಇದ್ಕೊಂಡು 4 ಕಾಲು ಬಾಲ ಇಟ್ಕೊಂಡಿರೋಂಥ ಮೃಗ ತಾನೇ ನೀನು. ಬಾಯಿ ಬಂದಾಗ ಮಾತಾಡ್ಬೇಡ, ನಾನು ಯಾರಂತ ಗೊತ್ತಿರಲಿ. ಗೊತ್ತಿದೆ, ಜನರನ್ನ ಮೋಸ ಮಾಡಿ ಗೆದ್ದಿರೋಂಥ ಒಬ್ಬ MLA. 15 ವರ್ಷಕ್ಕೆ ಮುಂಚೆ ನಾನು ಮುಂದೆ ಕೈಕಟ್ಟಿ ನಿಲ್ತಾ ಇದ್ದಂಥ ನನ್ನ ಡ್ರೈವರ್, ಅದಕ್ಕೂ ಮುಂಚೆ ಆ ಮನೆಯಲ್ಲಿ ಸಹಾಯಕ್ಕೆ ಅಂತ ಇದ್ದಂಥ ಒಬ್ಬ ಹುಡುಗ, ಅದಕ್ಕೂ ಮುಂಚೆ ಅಮ್ಮನ ಗರ್ಭದಲ್ಲಿ ಅಮ್ಮನಿಗೆ ಗೊತ್ತಿಲ್ದಾಗ ಬೆಳೆದಂಥ ಒಬ್ಬ ಬಾಸ್ಟರ್ಡ್, ಅದೇ ತಾನೇ ನೀನು. ಹೇಳ್ಕೊಂಡೋಗಿ. ಏನಾದರೂ ಮಾಡಿದ್ರೆ 4 ಜನಕ್ಕೆ ಒಳ್ಳೇದಾಗಂಥದ್ದನ್ನು ಮಾಡಬೇಕು. ಯಾರ ಕೈಗೂ ಸಿಗದೆ ಇದ್ದವನ್ನ ಸ್ಟೇಟ್ ಬಂಗ್ಲೆನಲ್ಲಿ ಅರೆಸ್ಟ್ ಮಾಡಿದ್ವಿ ಅಂತ ಪೇಪರ್ನವ್ರಿಗೆ ಒಂದು ನ್ಯೂಸನ್ನು ಕೊಟ್ಬಿಡಿ. ನನಗೆ ಕ್ರೆಡಿಟ್ ಕೊಡೋದು ಬೇಡ. ನರಸಿಂಹ, ನರಸಿಂಹ, ಆಫ್ ಮ್ಯಾನ್ ಆಫ್ ಲಯನ್, ನನ್ನ ಒಬ್ಬನೇ ಎದುರಾಳಿ. ಆದ್ರೆ ಏನ್ ಮಾಡಕ್ಕಾಗತ್ತೆ? ಕಾಡಲ್ಲಿ ಯಾವತ್ತೂ ಒಂದೇ ಸಿಂಹ ಇರಬೇಕು. ಯಾವಾಗಲೂ ಒಳಗಡೆನೆ ಇರ್ತೀನಿ ಅಂತ ನೀನು ಅನ್ಕೋಬೇಡ. ನಿನ್ನ ಆಯುಸ್ಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡು. ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲಿ ಮಾಡಿರೋ ಅಪೀಲ್ಗಳು, ಹೈದರ್ ಪ್ರೆಸಿಡೆಂಟ್ ಅವರಿಗೆ ಬರೆದಿರುವಂತಹ ದಯಾ ಅರ್ಜಿಗಳು ಪುನಃ 3 ವರ್ಷ ತಗೋತು. ಇದ್ರ ಮಧ್ಯೆ ನನ್ನ ಹೆಸರು SI ಲೀಸ್ಟಲ್ಲಿದೆ ಅಂತ ಹೇಳಿ ಗೊತ್ತಾಗಿರೋ ಆ ಮಾದೇವ್ ಸರ್ರು ನನ್ನ ಪರ್ಸ್ನಲ್ ವಿಷಯಗಳನ್ನು ಕೆತ್ಕಿ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರಿಸ್ಬೇಕು ಅಂದ್ಕೊಂಡ್ರು. ಮನುಷ್ಯರು ಸೇವೆನೇ ದೇವರು ಸೇವೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ. ಯಾಕೆ ಯಾರು ಈ ಕೆಲಸ ಮಾಡ್ತಿಲ್ಲ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ವೈಸ್ ಪ್ರೆಸಿಡೆಂಟ್ ಇರೋದ ದುಃಖ ಕಳೆದೋಯ್ತು. ಮರುದಿನ ಬೆಳಗ್ಗೆ ಹೈದರ್ನ ನೇಣಿಗಾಕೋಕ್ಕೆ ಆರ್ಡರ್ ಬಂದಿದೆ. ಶಿಕ್ಷೆ ನೆರವೇರಿದ ತಕ್ಷಣ ನಾನು ರಾಜೀನಾಮೆ ಕೊಡ್ತೀನಿ. 1 ವರ್ಷ ಅಷ್ಟೇ ಸರ್ವಿಸ್ ಇರೋದು. ಇದ್ರೂ ಬೇಡ, ನನ್ನ ಕೈಲೂ ಆಗ್ತಿಲ್ಲ. ಒಂದೇ ಒಂದು ಆಸೆ ಮಾತ್ರ ಇದೆ. ನನ್ನ ಮಗನ ಅಸ್ಥಿನ ನಾನು ತೆಗೆದಿಟ್ಟಿದ್ದೀನಿ. ಅದನ್ನು ಕಾಶಿಲ್ಲೋ ರಾಮೇಶ್ವರದಲ್ಲೋ ಬಿಟ್ಟು ಬರಬೇಕು. ಒಬ್ಬ ನಟೋರಿಯಸ್ ಕ್ರಿಮಿನಲ್ನ ನೆನ್ಪಿಟ್ಕೊಳ್ಳೋದಕ್ಕೆ ಈ ನರಸಿಂಹನ್ಗೆ 6th ಸೆನ್ಸಿನ ಅವಶ್ಯಕತೆ ಇಲ್ಲ. ಕಾಮನ್ ಸೆನ್ಸೇ ಸಾಕು. ಅವನು ಇಲ್ಲಿವರೆಗೂ ಮಾಡಿರೋವಂಥದ್ದು, ಮುಂದೆ ಮಾಡುವಂಥ ವಿಷಯಗಳು ನೀವು ನೆನ್ಪಿಟ್ಕೊಳ್ದೇ ಇರೋದಿದೆಯಲ್ಲ, ಅದು ನಿಮ್ಮ ತಪ್ಪು ಅಂತಾನೆ ಹೇಳ್ತೀನಿ. ನಾನು ಮರ್ವಿನ್ ಮನ್ಸಾನೆ. ರಾಜ್ಯದ ನಿಯಮದ ಮೇಲೆ ನಂಬಿಕೆ ಇದೆ ನನಗೆ. 30 ವರ್ಷದ ನನ್ನ ಸರ್ವೀಸಲ್ಲಿ ನಿಯಮ ಮೀರಿ ನಾನೇನು ಮಾಡಿಲ್ಲ, ಇನ್ಮುಂದೆ ಮಾಡೋದು ಇಲ್ಲ. ನರಸಿಂಹ ಒಂದ್ಸಲ ಮಾತು ಕೊಟ್ರೆ ಮುಗೀತು. ನಾನು ನಿಮಗೆ ಒಂದು ಮಾತನ್ನು ಕೊಟ್ಟಿದ್ದೀನಿ, ಇನ್ನು ನಾನು ಅದನ್ನು ಮರ್ತು ಬಿಡ್ತೀನಿ. ಹೆಂಗಾದ್ರೂ ನೀನು ಹೈದರ್ನ ಕೊಲ್ಬೇಕು. ಕೊಂದ್ಬಿಡು. ಯಾರನ್ನ ಬೇಕಾದ್ರೂ ಕೊಲ್ಬೋದು. ನರಸಿಂಹ ಒಬ್ಬ ವೀರ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹಾಸ್ಪಿಟಲಲ್ಲಿ ಕಾಲ್ಗೇಟ್ ಬಿದ್ದು ಮಲಗಿರೋನ್ ಮೇಲೆ ಪ್ರತೀಕಾರ ತೀರಿಸ್ಕೋಬೇಕು ಅಂತಿದ್ದೀರಲ್ಲ. ಸ್ವಂತ ಮಗನ್ನ ನಡು ರಸ್ತೆನಲ್ಲಿ ಯಾರೋ ಒಬ್ಬ ಚುಚ್ಚಿ ಸಾಯಿಸಿದ್ರೆ ಅವನಿಗೆ ತಂದೆ ಆದವನು ಕ್ಷಮೆ ತೋರಿಸಬಾರ್ದು. ನಾನು ಅದನ್ನ ಹೇಳ್ತಿಲ್ಲ, ನಿಯಮ ಹೇಳ್ತಿದ್ದೀನಿ. ಕಾಲ್ಗೇಟ್ ಬಿದ್ದಿರೋನ್ ಮೇಲೆ ನೀನು ಹಾಗೆ ತೀರಿಸ್ಕೊಂತೀಯಾ? ಇದ್ಯಾವ ನಿಯಮ? ಇನ್ನೊಂದು ಕಾಲ್ನು ಮುರಿತೀಯಾ ಅಥವಾ ಶರೀರದ ಒಂದೊಂದು ಭಾಗನೂ ಮುರಿದಾಕ್ತೀಯಾ? ಏನೇ ಆದರೂ ಕೂಡ ಅವನ ಶರೀರಕ್ಕೆ ಏನೇ ಆಗಿ ಜೀವ ಇದ್ರೆ ಸಾಕು, ನಾವು ಶಿಕ್ಷೆ ಕೊಡ್ತೀವಿ. ಇದು ತುಂಬ ದಿನ ಏನಾಗಲ್ಲ, ಬೇಗನೆ ಮುಗ್ದೋಗುತ್ತೆ. ಅಲ್ಲಿವರೆಗೂ ನೀನು ನನಗೋಸ್ಕರ ಕ್ಷಮಿಸ್ಬೇಕು.
ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಯಜಮಾನ್ರೆ. ಯಜಮಾನ್ರೆ, ಏನೋ ನನ್ನನ್ನು ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಂತೆ. ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಕಳಿಸ್ಬೇಕು. ಅರ್ಜಿನ? ನಮ್ಮ ಅಪೀಲ್ನ ಸುಪ್ರೀಂ ಕೋರ್ಟ್ ಪ್ರೆಸಿಡೆಂಟ್ ನಿರಾಕರಿಸಿದಾರಲ್ಲ. ನಿನಗೊಂಚೂರು ಬುದ್ಧಿ ಇಲ್ಲ. ಅದಕ್ಕೆ ನನಗೆ ನೀನೇನು ಹೇಳಬೇಡ. ನಾನು ಹೇಳೋದು ಕೇಳಿದ್ರೆ ಸಾಕು. ಈ ವರ್ಷ ಸ್ಪೆಷಲ್ ಏನು ಅಂತ ನಿನಗೆ ಗೊತ್ತಿದೆಯಾ? ಹೇಳೋ. ಇಲ್ಲ. ವಿಕಲಾಂಗ ವರ್ಷ. ವಿಕಲಾಂಗ ವರ್ಷದಲ್ಲಿ ಒಬ್ಬ ವಿಕಲಾಂಗನ ಸಾಯಿಸ್ತಾರ? ಹೇಳೋ. ಇದೊಂದು ಒಳ್ಳೆ ಲಾ ಪಾಯಿಂಟ್ ಅಲ್ವಾ ಯಜಮಾನ್ರೆ? ಜೈಲ್ ಗನ್ನಿಂದ ಶೂಟ್ ಮಾಡಿರೋದಕ್ಕೆ ನಾನು ನನ್ನ ಕಾಲ್ ಕಳ್ಕೊಂಡಿದ್ದೀನಿ. ಒಂದು ಕಾಲ್ ಕಟ್ ಮಾಡಬೇಕಾಯ್ತು. ಇದನ್ನೆಲ್ಲ ವಿವರವಾಗಿ ಬರೆದು ಒಂದು ಅರ್ಜಿನ ಸುಪ್ರೀಂ ಕೋರ್ಟ್ ಕೊಡೋದಿಕ್ಕೆ ಡೆಲ್ಲಿಲಿರೋ ನಮ್ಮ ಲಾಯರ್ಗೆ ಹೇಳು. ಹೋಗು. ಇದ್ರ ವಿಧಿ ಏನು ಅಂತ ನನಗೆ ಈಗಲೇ ಚೆನ್ನಾಗಿ ಗೊತ್ತು. ನಡೆದು ತೋರಿಸಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಇದು ನೋಡಿ, ಹೈದರ್ ಗಲ್ಲು ಶಿಕ್ಷೆನ ಜೀವಾವಧಿ ಶಿಕ್ಷೆ ಆಗಿ ಬದಲಾಯಿಸಿದ್ದಾರೆ. ಜೈಲಲ್ಲಿ ಅವನಿಗೆ ಜೀವಾವಧಿ ಶಿಕ್ಷೆ ಅವನು ಅವನ ಸ್ವಂತ ಮನೇಲಿ ಇದ್ದ ಹಾಗಿರುತ್ತೆ. ಕೈ ತುಂಬ ದುಡ್ಡು, ಹೇಳ್ದಂಗೆ ಕೇಳುವಂಥ MLAಗಳು ಇವರೆಲ್ಲ ಇರುವಾಗ ಏನು ಬೇಕಾದರೂ ನಡೆಯುತ್ತೆ. ಅವನಿಗೆ ಶಿಕ್ಷೆ ಕೊಟ್ಟಿದ್ದು ಕೋರ್ಟೆ, ಕಾಪಾಡ್ತಿರೋದು ಕೋರ್ಟೆ. ಆ ನ್ಯಾಯದ ಮುಂದೆ ನೀವು ಈ ಕಾಕಿ ಬಟ್ಟೆ ಹಾಕೊಂಡು ಏನು ಮಾಡ್ತಾ ಇದ್ದೀರಾ? ಅವನನ್ನ ಗಲ್ಲಿಗೆ ಹಾಕೋದಕ್ಕೆ ನ್ಯಾಯಾಲಯಕ್ಕೆ ಭಯ, ಸಾಯೋದಿಕ್ಕೆ ಅವನಿಗೆ ಭಯ. ಆದರೆ ಈ ನರಸಿಂಹನ್ಗೆ ಈ ಎರಡರದ್ದು ಭಯ ಇಲ್ಲ. ಭದ್ರಾ, ಗಾಡಿ ತೆಗಿ. ಒಂದು ನಿಮಿಷ. ಇವತ್ತೇನು ದಿನ ಅಂತ ನಿಮಗೆ ನೆನಪಿದ್ಯಾ? 5 ವರ್ಷದ ಹಿಂದೆ ಇದೇ ದಿವಸ ನಿಮ್ಮ ಹೆಂಡತಿಯಾಗಿ ನಾನು ಈ ಮನೆಗೆ ಕಾಲಿಟ್ಟಿದ್ದು. ಅವನನ್ನು ಕೊಲ್ಲಬೇಕು ಅನ್ನೋದು ನನಗೂ ಆಸೆ ಇದೆ. ಕಾಮಾಕ್ಷಿಪುರದ ಜನಗಳಿಗೆ ಅವರ ವೀರತ್ವದ ಬಗ್ಗೆ ಮಾತಾಡೋದಕ್ಕೆ ಇದು ಒಂದು ಅವಕಾಶ ಸಿಗುತ್ತೆ. ಆದರೆ ನನಗೆ ನಾನು ಕಳ್ಕೊಳ್ಳೋದು ನೀವು ನನಗೆ ದಾನವಾಗಿ ಕೊಟ್ಟ ಈ ಜೀವನ. ನೀನು ಹೂ ಮುಡ್ಕೊಂಡು ಬೊಟ್ಟಿಟ್ಕೊಂಡು ಕಾಯ್ತಿರುವಾಗ ನನಗೆ ಜಯ ಸಿಗತ್ತೆ ಅಂತ ನಾನು ಅನ್ಕೊಂಡೆ. ಸತ್ತೋದಂತ ನನ್ನ ತಮ್ಮ ಊರಲ್ಲಿರೋ ಬೇರೆಯವ್ರಿಗೆ ವೀರಸಿಂಹನಾಗಿ ಗೊತ್ತು. ಆದರೆ ನನಗೆ ಹಾಗಲ್ಲ. ಅವನು ನನಗೆಲ್ಲ ಆಗಿದ್ದ. ಅಂತವನ್ನ ಹೈದರ್ ನಡು ರಸ್ತೆನಲ್ಲಿ ಚುಚ್ಚಿ ಕೊಂದುಬಿಟ್ಟ. ಆಗಿದ್ದನ್ನೆಲ್ಲ ಮರೆತು ಬದುಕೋದಿಕ್ಕೆ ನಾನು ಬ್ರಾಹ್ಮಣನೋ ವೈಷ್ಣವನೋ ಶೂದ್ರನೋ ಅಲ್ಲ. ಈ ನರಸಿಂಹ ಕ್ಷತ್ರಿಯ ಕಡೆ, ಕ್ಷತ್ರಿಯ.
ಹೈದರ್ನ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ, ಈಗೇನು ಮಾಡೋದು? ಹೈದರ್ನ ಜೈಲಿಂದ ಕರ್ಕೊಂಡು ಬರಬೇಕು. ಹೇಗೆ? ಒಂದು ದಾರಿ ಇದೆ. ನಿಮ್ಮನ್ನು ಆಚೆ ಬಿಡಬೇಕು ಅನ್ನೋ ವಿಷಯನ ನಾನಿವತ್ತು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿದೆ. ಸ್ವಲ್ಪ ದಿನ ಆಗಲಿ ಆಮೇಲೆ ಹೋಗೋಣ ಅಂತ ಮಿನಿಸ್ಟರ್ ಹೇಳಿದ್ರು. ಅರ್ಥ ಆಗಲಿಲ್ಲ. ಕೋರ್ಟಲ್ಲಿ ನಿಮ್ಗಿರೋ ದಂಡನೆನ ಕಡಿಮೆ ಮಾಡಿದ್ರು ಅದರಲ್ಲಿ ಅವ್ರೇನೋ ಗೋಲ್ಮಾಲ್ ಮಾಡಿದ್ದಾರೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಈಗ ನೀವು ತಕ್ಷಣ ಹೋಗೋವಂಥ ಅವಶ್ಯಕತೆ ಇದೆಯಾ? ಇದೆ. ನಾನಿಲ್ಲಿಂದ ಹೊರಗಡೆ ಹೋದ್ಮೇಲೆ ನಾನು ಮಾಡಬೇಕಾಗಿರೋ ಕೆಲಸ ಸಾಕಷ್ಟಿದೆ. ಮೊದಲು ಆ ಕಾಮಾಕ್ಷಿಪುರದವನು, ಆಮೇಲೆ ಆ DIG ಕತೆ. ಅವನ ಕತೆ ಮುಗಿಸಿದ್ರೆ ನಿಮಗೆ ಒಳ್ಳೇದು ಯಜಮಾನ್ರೆ. ಆದರೆ ಅವನಿಗೇನೇ ಆದರೂ ಅವ್ರು ಮೊದಲು ಸಂಶಯ ಪಡೋದು ನಿಮ್ಮ ಮೇಲೇನೆ. ಯಜಮಾನ್ರೆ, ನಿಮಗೆ ಬೇಕಾದಾಗ ಜೈಲಿಂದ ಆಚೆ ಬರೋದಕ್ಕೆ ನಾನೇ ಏರ್ಪಾಡು ಮಾಡ್ತೀನಿ. ಏನಂತೀರಾ? ಹಾಂ ಅಣ್ಣ, ಒಂದು ವಿಷಯ ಹೇಳೋದು ಮರ್ತಿದ್ದೆ. DIG ಅವ್ರಿಗೆ ಒಂದು ಮುಖ್ಯವಾದ ಕೆಲಸ ಇದೆ. ಮಗನ ಆಸ್ತಿ ಕರಗಿಸೋಕ್ಕೆ ಕಾಶಿಗೆ ಹೋಗ್ತಿದ್ದಾರೆ. ಮಿಸ್ಟರ್ ಮಹಾದೇವ್, ನೀನು ಜೈಲಲ್ಲಿರ್ಬೇಕಿತ್ತಲ್ಲ. ಅಲ್ಲಿಂದ ಬಂದಾಯ್ತು. ಜೈಲಲ್ಲಿರೋ ಒಂದು ಬಾಗ್ಲು ಹೈದರ್ಗೋಸ್ಕರ ತೆಗೆದೇ ಇತ್ತು. ಮಗನ್ ಚಿತಾಭಸ್ಮ ತಗೊಂಡು ಕಾಶಿಗೆ ಹೋಗ್ತಿದ್ದೀರಾ ಅಂತ ಕೇಳ್ಪಟ್ಟೆ. ಹೋಗೋಕ್ಕೂ ಮುಂಚೆ ನಾನು ಸ್ವಲ್ಪ ಹಾಲು ಪಿಂಡ ಕೊಡ್ತೀನಿ. ಯಾಕೆ ಅಂದರೆ ನಾವು ತುಂಬ ಕ್ಲೋಸ್ ಆಗಿದ್ವಲ್ಲ. ರಾಮದಾಸ್, ಬಾಯಿಲಿ. ಹೊಡಿ ಅವನಿಗೆ. ಯಜಮಾನ್ರೆ, ಯಾಕೆ ಹೆದರ್ಕೋತೀಯ? ಧೈರ್ಯವಾಗಿ ಮುಖಕ್ಕೆ ಹೊಡಿ. ಅವತ್ತು ಜೈಲಲ್ಲಿ ನನಗೆ ಇವನ್ ಕೈಯಿಂದ ಹೊಡೆಸ್ದೆ. ಅದನ್ನ ಇನ್ನೂ ಈ ಹೈದರ್ ಮರ್ತಿಲ್ಲ. ಅದು ನನ್ನ ಮಗನ ಚಿತಾಭಸ್ಮ. ಗೊತ್ತಿದೆ. ನನ್ನ ನೇಣು ಹಾಕ್ತಾರೆ ಅಂತ ಗೊತ್ತಾದ ಕೂಡಲೇ ಮಗನ್ ಚಿತಾಭಸ್ಮ ಬಿಡೋದಕ್ಕೆ ಹೊರಟಿದ್ದೆ. ಕಾಶಿಲ್ ಬಿಡೋ ಈ ಭಸ್ಮನ ತಗೊಂಡೋಗಿ ಡ್ರೈನೇಜಲ್ಲಿ ಬಿಡ್ತೀನಿ. ನೋ, ಬೇಡ, ಅದನ್ನೇನು ಮಾಡಬೇಡ. ಬೇಡ, ನನ್ನ ಬಿಟ್ಬಿಡಿ. ನನ್ನ ಮಗನೇ, ಇವಾಗ ಅವ್ರ ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಆಗಿದೆ. ಇವಾಗ ಅವ್ರ ಕಂಡೀಷನ್ ಈಗಲೇ ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಸ್ವಲ್ಪ ಕ್ರಿಟಿಕಲ್ ಆಗಿದೆ. 48 hours ಅಬ್ಸರ್ವೇಷನ್ ಆದಮೇಲೆ ನೋಡಬೇಕು.
ಗೆಲ್ಬೇಕು. ಯಾರೋ ಈ ಹೈದರ್ನ ನೋಡಕ್ ಬಂದಿರೋದು? ನಾನು ನರಸಿಂಹ ಬಂದಿದ್ದೀನಿ. ಗಂಗೆಯಲ್ಲಿ ಬಿಡಬೇಕಾದಂಥ ಅವ್ರ ಮಗನ ಚಿತಾಭಸ್ಮನ ನೀನು ಒಡೆದು ಮೋರಿಲ್ ಬಿಟ್ಟಿದ್ಯಾ. ಕಾನೂನ ಕೈ ತಗೊಂಡು ನಿನ್ನ ಕೊಲ್ಲದೆ ಬಿಟ್ಟಿದ್ದಕ್ಕೆ ನೀನಿನ್ನೂ ಬದುಕಿದ್ಯಾ. ಅಂಥ ವ್ಯಕ್ತಿನ ನೀನು ಮತ್ತೆ ನಿನ್ನ ಕಡೆಯವರು ಹೊಡೆದು ಜೀವ ಶವ ಮಾಡಿದ್ದೀರಾ. ಈಗ ನನ್ನ ಸಮಯ ಶುರು. ನೀನು ಎಣ್ಸೋದಕ್ಕೆ ಶುರು ಮಾಡು. ಬಾಲ, ನೀನು ಹೊರಡು. ನಾಳೆ ಬೆಳಿಗ್ಗೆ ಬೇಗ ಬಾ. ಸರ್. ನೀನೇನಿಲ್ಲಿ? ಧೈರ್ಯನೇ ಕಾರಣ. ಅದನ್ನು ಹೇಳೋದಕ್ಕೆ ಅಂತ ನಾನು ಇಲ್ಲಿವರೆಗೂ ಬಂದಿಲ್ಲ. ಹ್ಯಾಂಡ್ಸ್ ಅಪ್. ಮೂವ್ ಮೂವ್. ಯೂನಿಫಾರ್ಮ್ ಹಾಕೊಂಡು ಇಲ್ಲಿವರೆಗೂ ನೀನು ಒಂದು ಒಳ್ಳೆ ಕೆಲಸನೂ ಮಾಡಿಲ್ಲ. ಒಂದು 3-4 ರೌಡಿಗಳಿಗಾಗಿ ನಿನ್ನ ತಂದೆ ವಯಸ್ಸಲ್ಲಿರುವಂಥ ಒಬ್ಬ ವ್ಯಕ್ತಿಗೆ ಹೊಡೆದು ಬಂದಿದ್ಯಾ ಅಲ್ವಾ? ಬನ್ನಿ. ನಾನು ಹೇಳ್ತೀನಿ, ನೀನು ಸರಿಯಾಗಿ ಹೊಡಿ. ವಿತ್ ಪ್ಲೆಷರ್ ಸರ್. ಕೆಲ್ಸಕ್ಕೆ ರಾಜೀನಾಮೆ ಕೊಡೋಕ್ಕೂ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಅನ್ಕೊಂಡಿದ್ದೆ. ನಾನು ನೋಡಿಬೇಡ, ನಾನು ನಿನ್ ಸೀನಿಯರ್ ಆಫೀಸರ್. ಮಹಾದೇವ್ ಸರ್ ಯಾರಾಗಿದ್ರು? ನಿನ್ ಸುಪೀರಿಯರ್ ಆಫೀಸರ್ ಅಲ್ವಾ? ಅವ್ರ ಮೇಲೆ ನಿನ್ ಕೈ ಮಾಡುವಾಗ ಇದೆಲ್ಲ ನೆನಪಾಗ್ಲಿಲ್ವಾ ನಿಂಗೆ? ಸಲ್ಯೂಟ್ ಮಾಡೋ ಕೈಯಿಂದ ಏಟ್ ತಿಂದಾಗ ಒಳ್ಳೆ ಸುಖ ಸಿಗ್ತಾ ಇದೆ ಅಲ್ವಾ? ಊರಿನಲ್ಲಿರುವಂಥ ನಿನ್ನ ಕುಟುಂಬಕ್ಕೋಸ್ಕರ ಇವತ್ತು ನಿನ್ನ ಜೀವಂತವಾಗಿ ಬಿಡ್ತಾ ಇದ್ದೀನಿ. ನೀನು ಹೀಗೆ ಮುಂದುವರೆದ್ರೆ ಈ ನರಸಿಂಹ ಸುಮ್ಮನೆ ಬಿಡಲ್ಲ. ಸರಿ ಆಯ್ತು ಸರ್. ಎಕ್ಸ್ಕ್ಯೂಸ್ ಮೀ, ಐ ಆಮ್ ಫರ್ನಾಂಡಿಸ್ ಫ್ರಮ್ ಬಾಂಬೆ. ವಿಚ್ ಇಸ್ ದ ರೂಮ್? 506.
ಏನ್ ಕೇಸು? ಅಡಿತಡಿ ಕೇಸು ರಿಮೈಂಡ್ ಮಾಡಕ್ಕೆ ಹೇಳಿದ್ದಾರೆ ಸರ್. ಸಬ್ ಜೈಲಲ್ಲಿ ಜಾಗ ಇಲ್ಲ ಕಣ. ಜಾಗ ಇಲ್ದೇ ಇರೋದಕ್ಕೆ ಸರ್ ಇಲ್ಲಿ ಕರ್ಕೊಂಡು ಬಂದಿದ್ದು. ಇಲ್ಲೊಂದು ಸೈನ್ ಹಾಕು. ಜೈಲ್ ಡ್ರೆಸ್ ಕೊಡು. ಓಕೆ ಸರ್. ನಿನ್ ತಮ್ಮ ಸತ್ತಾಗ ನಿನಗೆ ಸಹಿಸ್ಕೊಳಕ್ಕಾಗ್ಲಿಲ್ಲ ಅಲ್ಲ? ನೀನು ಹೌದು, ನರಸಿಂಹನೇ ಕಣ. ಜೈಲೇನು ನರಸಿಂಹನ್ಗೆ ನಿಷಿದ್ಧನ? ನನ್ನ ತಮ್ಮನ್ನ ನೀನು? ಹೌದು, ನಾನೇನೆ. ನನಗಿದ್ದ ಒಬ್ಬನೇ ತಮ್ಮನ್ನ ನೀನು ಕೊಂದಾಗ ನಾನು ಸಹಿಸ್ಕೋತೀನಿ ಅನ್ಕೊಂಡ್ಯಾ? ನಿನ್ನ ಕ್ಷಮಿಸ್ತೀನಿ ಅನ್ಕೊಂಡ್ಯಾ? ಬಲಿಗೆ ಬಲಿನೇ ತಗೊಂಡು ಹಾಗೆ ತೀರಿಸ್ಕೊಳ್ಳೋದಕ್ಕೆ ನನ್ನನ್ನ ನಿನ್ನ ಹಾಗೆ ಕ್ರಿಮಿನಲ್ ಅನ್ಕೊಂಡ್ಯಾ? ನೀನು ಜೈಲಲ್ಲೇ ಸತ್ತು ಶವ ಆಗ್ಬೇಕು, ಅದೇ ನನ್ನ ಆಸೆ. ನಿನ್ನನ್ನು ನೇಣಿಗೇರಿಸೋದಕ್ಕೆ ಕಾನೂನಿಗೆ ಭಯ ಇರ್ಬೋದು, ಆದರೆ ನನಗೆ ನಿನ್ನನ್ನು ಕೊಲ್ಲೋದಿಕ್ಕೂ ನಾನು ಸಾಯೋದಿಕ್ಕೂ ಭಯ ಇಲ್ಲ. ಏನಾಗುತ್ತೆ ಅಂತ ನೋಡ್ತಿರು. ಸುಳ್ಳು, ಶುದ್ಧ ಸುಳ್ಳು. ಜಗಳ ಮಾಡ್ಕೊಂಡು ಒಳಗಡೆ ಬಂದಿರೋದು ಅವನ ಪ್ಲಾನು. ಅವನೇ ನನ್ನ ತಮ್ಮನ ಸಾಯಿಸಿರೋದು. ಇವಾಗ ಅವನು ಇಲ್ಲಿಗೆ ಬಂದಿರೋದು ನನ್ನನ್ನು ಸಾಯಿಸೋಕೆ. ಇಲ್ಲ, ಜೈಲಲ್ಲಿ ಆ ಥರ ನಡೆಯೋದಿಕ್ಕೆ ನಾವು ಯಾವ ಕಾರಣಕ್ಕೂ ಬಿಡೋದಿಲ್ಲ. ಮಾತಾಡಬೇಡ. ಅವನ ಬಗ್ಗೆ ನಿನಗೆ ಗೊತ್ತಿಲ್ಲ. ನಾನು ಅವನ್ನ ಸುಮ್ಮನೆ ಕರೆಯಲ್ಲ. ಆಫ್ ಮ್ಯಾನ್ ಆಫ್ ಲಯನ್ ಅಂತ ನನಗೊಬ್ಬನೇ ಎದುರಾಳಿ. ಅದಕ್ಕೆ ನಾನು ಹೇಳಿದ್ದು ಅವನ್ನ ಈ ಜೈಲಿಂದ ಹೊರ ಕಳಿಸ್ಬೇಕು. ರಿಮೈಂಡ್ ಆಗಿರೋ ಅವನ್ನ ಯಾವ ಕಾರಣ ಹೇಳಿ ಆಚೆ ಕರೆಸೋದು ಹೇಳಿ? ನನ್ನ ಕಾಪಾಡೋದಕ್ಕೆ ನಿನಗೆ ಎಷ್ಟು ಹಣ ಬೇಕೋ ಹೇಳು, ಕೊಡ್ತೀನಿ. ಇಲ್ಲ ಯಜಮಾನ್ರೆ, ನಾನು ಯಾವತ್ತೂ ನಿಯತ್ನ ಮರೆಯೋದಿಲ್ಲ. ಹಾಗಾದ್ರೆ ನನ್ನ ಬೇರೆ ಜೈಲು ಕಳಿಸೋ. ಬೇರೆ ಜೈಲ್ಗ? ಯಾವ ಜೈಲು? ಈ ಸ್ಟೇಟಲ್ಲಿ ಬೇರೆ ಸೆಂಟ್ರಲ್ ಜೈಲಿಲ್ಲ. ಆ ವಿಷಯದಲ್ಲಿ ನಾನು ಒಬ್ಬನೇ ಒಂಟಿಯಾಗಿ ಏನು ಮಾಡೋದಿಕ್ಕೆ ಆಗೋದಿಲ್ಲ ಯಜಮಾನ್ರೆ. ನಿನ್ನ ಕೈಲಾಗ್ಲಿಲ್ಲ ಅಂದ್ರೆ SP ರಾಮದಾಸ್ ಕೇಳು. ರಾಮದಾಸ್ ಸರ್ ಲಾಂಗ್ ಲೀವ್ ತಗೊಂಡು ಊರಿಗೆ ಹೋಗಿದ್ದಾರೆ. ನಿಮಗೆ ಗೊತ್ತಿಲ್ವಾ ಯಜಮಾನ್ರೆ? ಹಾಗಾದ್ರೆ ಹೋಮ್ ಮಿನಿಸ್ಟರ್ ಹೇಳು. ಹೋಮ್ ಮಿನಿಸ್ಟರ್ನ ನಾನು ಕರಿಬೇಕಾ? ಕರಿಬೇಕು, ನೀನೇ ಕರಿಬೇಕು. ನಾನು ಕೊಟ್ಟಿರೋ ಕಂತೆ ಹಣನ ಕೈ ಚಾಚು ತಗೊಂಡಿಲ್ವಾ? ಹೋಗಿ ಕರಿ. ಹೈದರ್ ಮಲ್ಲಿಕ್ ಹೇಳಿ ಕಳಿಸಿದ್ದೇನೆ ಅಂತ ಹೇಳು. ಏನಾಯ್ತು? ನಾಳೆ ರಾತ್ರಿ ಹೈದರ್ನ ಮಂಗಳೂರು ಜೈಲಿಗೆ ವರ್ಗಾವಣೆ ಮಾಡಬೇಕು ಅಂತ ಆರ್ಡರ್ ಆಗಿದೆ. ಅಷ್ಟರೊಳಗೆ ನಾವು ಪ್ಲಾನ್ ಮಾಡ್ಕೊಂಡು ಬಂದಂಥ ಕೆಲಸ ಎಲ್ಲ ಆಗುತ್ತೆ. ಏನಂತೀಯ? ಅದೇ ನೋಡಿ, ನಿಮಗೆ ನಂಬಿಕೆ ಇರೋ 4 ಜನ ಜೈಲಲ್ಲಿದ್ದಾರೆ. ಈ ಥರ ಯಾಕೆ?
ಬೇಗ ಮಂಗಳೂರು ಜೈಲಿಗೆ ನನ್ನ ಟ್ರಾನ್ಸ್ಫರ್ ಮಾಡ್ತೀನಿ. ಬರ್ತೀನಿ. ಸರಿ. ದಾರಿ ಬದಲಾಯಿಸಿ ಹೋಗ್ತಿದಾರಲ್ವಾ? ಡ್ರೈವರ್ ಗಾಡಿ ನಿಲ್ಸಿ. ಹೋಯ್, ನಿಂಗೆ ತಾನೇ ಹೇಳ್ತಿರೋದು ಗಾಡಿ ನಿಲ್ಸೋದಕ್ಕೆ. ಗಾಡಿ ನಿಲ್ಸಕ್ಕಾಗಲ್ಲ. ಈ ಗಾಡಿನ ಎಲ್ಲಿ ನಿಲ್ಸ್ಬೇಕೋ ಅಲ್ಲೇ ನಾನು ನಿಲ್ಸೋದು. ಮತ್ತೆ ನನಗೇನಾದ್ರೂ ಆದ್ರೆ ಈ ಗಾಡಿಯಲ್ಲಿರೋರು ಒಬ್ರು ಕೂಡ ಜೀವಂತವಾಗಿರಲ್ಲ. ಇಲ್ಲೋಡಿ, ನನ್ನ ಹತ್ರ ಬಾಂಬ್ ಇದೆ, ಅದು ಟೈಮ್ ಬಾಂಬ್. ಎಲ್ರೂ ಜೊತೆ ಕರ್ಕೊಂಡು ಹೋಗ್ಬಿಡ್ತೀನಿ. ನೋ, ಶೂಟ್ ಮಾಡಬೇಡ. ನೋ. ನೀನು ಬುದ್ಧಿಶಾಲಿ ಅಂತ ನನಗೆ ಗೊತ್ತು. ಸಿಂಹಕ್ಕೆ ಸಮ ಸಿಂಹನೇ. ನಿನಗೆ ಬೇಕಾಗಿದ್ದು ನಾನಲ್ವಾ? ಆದರೆ ನೀನು ಈ ಪೊಲೀಸ್ನವ್ರನ್ನ ಯಾಕೆ ಬಲಿ ಕೊಡ್ತಾ ಇದೀಯಾ? ಸಿಂಹ ಧೀರ ಅಂತ ಕೇಳ್ಪಟ್ಟಿದ್ದೀನಿ. ನಾನು ಕೇಳಿದ ಸತ್ಯನೇ ಆಗಿದ್ರೆ ಅದನ್ನು ನಿಜ ಮಾಡೋಕ್ಕೋಸ್ಕರ ನನ್ನ ಗೆಲ್ಲು ನೋಡೋಣ. ಇಲ್ಲಿ ನೋಡಿ, ಹೈದರ್ ಕೈಗಾಕಿರೋ ಬೇಡಿ ಬಿಚ್ಚಿ. ಸರಿ ಸರ್. ಭದ್ರಾ,
ಈ ಮುಖ್ಯವಾದ ಕೇಸಲ್ಲಿ ಮೊದಲನೇ ಅಪರಾಧಿಯಾದ ನರಸಿಂಹ ಅವರನ್ನು IPC ಸೆಕ್ಷನ್ 302, 324ನೇ ಪ್ರಕಾರ ಮರಣದಂಡನೆಯನ್ನು ಈ ಕೋರ್ಟ್ ವಿಧಿಸಲಾಗಿದೆ. ಮೊದಲನೇ ಅಪರಾಧಿ ಎಲ್ಲ ಕೃತ್ಯಗಳನ್ನು ಸ್ವಯಂ ಒಪ್ಪಿಕೊಂಡಿರುವುದರಿಂದ ಎರಡನೇ ಅಪರಾಧಿ ಭದ್ರಾ ಅವರನ್ನು ಕ್ಷಮಾಸಾಕ್ಷಿಯಾಗಿ ಪರಿಗಣಿಸಿ ಈ ಕೋರ್ಟ್ ಅವರನ್ನು ಬಿಡುಗಡೆ ಮಾಡುತ್ತಿದೆ. ಕಾಶಿ, ಮಹಾರಾಜ ಅನ್ನೋ ಕಾರಣಕ್ಕೆ ನೇಣು ಶಿಕ್ಷೆಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅದಾಗಲೇಬೇಕು. ನೀನೇ ಬಂದು ನನ್ನ ನೇಣು ಹಾಕಬೇಕು. ಧೈರ್ಯವಾಗಿ ನೇಣು ಹಾಕಬೇಕು. ಕೈ ನಡಗಬಾರ್ದು. ನನ್ನಿಂದ ಆಗಲ್ಲ. ನೀನು ನನ್ನ ತಮ್ಮ ಇದ್ದ ಹಾಗಂತ ನಾನು ನಂಬಿರುವಾಗ ನಿನಗೆ ಶಿಕ್ಷೆ ಆಗೋದಕ್ಕೆ ಬಿಡ್ತೀನಿ. ನೀನು ಈಗಷ್ಟೇ ಜೀವನ ಶುರು ಮಾಡಿದ್ಯಾ ಮೈಥಿಲಿ. ನಮ್ಮ ತಾತ ಹೇಳ್ತಾ ಇದ್ರು, ವೀರನಾದವನು 1 ಸಲ ಸಾಯ್ತಾನೆ, ಆದರೆ ಹೇಡಿಯಾದವನು 1000 ಸಲ ಸಾಯ್ತಾನೆ ಅಂತ. ನೋಡು, ನಿನ್ನ ನರಸಿಂಹ ವೀರನಾಗಿ ಸಾಯೋದನ್ನ ನೀನು ಒಪ್ಕೋಬೇಕು. ಎಲ್ಲ ಸಹಿಸ್ಕೊಳ್ಳೋ ಶಕ್ತಿನ ಆ ಕಾಮಾಕ್ಷಮ್ಮ ನೀನು ಕೊಡ್ಲಿ. ದೈಹಿಕವಾಗಿ ನಾನು ಇಲ್ಲದೆ ಇರ್ಬೋದು, ಆದ್ರೆ ನನ್ನ ಆತ್ಮ ನಿನ್ ಜೊತೆನೇ ಇರುತ್ತೆ ಯಾವಾಗಲೂ.